ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ವಿದ್ಯಾವೇದಿಕೆ ಯೂಟ್ಯೂಬ್ ಚಾನಲ್. ಸೊ ಇದು ಭಾರತೀಯ ರಾಜಕೀಯ ಮತ್ತು ಸಂವಿಧಾನದ ಮೇಲಿನ 3ನೇ ಕ್ಲಾಸ್ ಆಗಿದೆ. ಸೊ ದಿಸ್ ಈಸ್ ಅವರ್ ಕ್ಲಾಸ್ ನಂಬರ್ 3. ಸೊ ಲಾಸ್ಟ್ ಕ್ಲಾಸಲ್ಲಿ ಅಂದರೆ ಸೆಕೆಂಡ್ ಕ್ಲಾಸಲ್ಲಿ ನಾವು ಹಿಸ್ಟೋರಿಕಲ್ ಅಂಡರ್ ಪಿನ್ನಿಂಗ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದರೆ ಭಾರತೀಯ ಸಂವಿಧಾನದ ಐತಿಹಾಸಿಕ ಆಧಾರಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ದೀವಿ. ಸೊ ಈ ಒಂದು ಕ್ಲಾಸಲ್ಲಿ ನಾವು ಸಂವಿಧಾನ ರಚನಾ ಅಥವಾ ಫ್ರೇಮಿಂಗ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಚರ್ಚೆಯನ್ನು ಮಾಡಲಿದ್ದೇವೆ. ಸೊ ಪಾಲಿಟಿ ಕುರಿತಾದ ಈ ಸರಣಿಯ ವಿಡಿಯೋಗಳು ನಿಮಗೆ ಪ್ರತಿದಿನ ಸಾಯಂಕಾಲ 6 ಗಂಟೆಗೆ ಅಪ್ಲೋಡ್ ಆಗ್ತಾ ಇರುತ್ತೆ. ಸೊ ನೀವು ಒಂದು ಟೈಮನ್ನು ಫಿಕ್ಸ್ ಮಾಡಿಕೊಂಡು ಈ ಒಂದು ವಿಡಿಯೋಗಳನ್ನ ನೋಡ್ಬೋದಾಗಿರುತ್ತೆ. ಹಾಗೆ ಇದಕ್ಕೆ ಸಂಬಂಧಪಟ್ಟಂಥ ನೋಟ್ಸ್ಗಳನ್ನ ಸೊ ಈಗಾಗಲೇ ಹೇಳಿದಂಥ ವಿದ್ಯಾವೇದಿಕೆ ವಿದ್ಯಾವೇದಿಕೆ ಅನ್ನುವಂಥ ಟೆಲಿಗ್ರಾಮ್ ಚಾನಲ್ನಲ್ಲಿ ಈ ಒಂದು ನೋಟ್ಸ್ಗಳನ್ನ ಕೂಡ ಅಪ್ಲೋಡ್ ಮಾಡಲಾಗಿರುತ್ತೆ. ಸೊ ಈ ಒಂದು ಚಾನಲ್ನ ಲಿಂಕನ್ನು ನಾವು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೆ. ಸೊ ಆ ಒಂದು ಚಾನಲ್ಗೆ ಜಾಯಿನ್ ಆಗುವ ಮೂಲಕ ಈ ಒಂದು ನೋಟ್ಸನ್ನು ಕೂಡ ನೀವು ಪಡೆದುಕೊಳ್ಬೋದಾಗಿರುತ್ತೆ. ಎಸ್, ಹಾಗಿದ್ರೆ ಈ ಒಂದು ಕ್ಲಾಸನ್ನು ಆರಂಭಿಸೋಣ. ಎಸ್, ಸಂವಿಧಾನ ರಚನೆ ಅಥವಾ ಫ್ರೇಮಿಂಗ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ನಾವು ಇವತ್ತು ಚರ್ಚೆನ ಮಾಡಲಿದ್ದೇವೆ. ಎಸ್, ಸೊ ಇದರಲ್ಲಿ ಭಾರತೀಯ ಸಂವಿಧಾನದ ಇತಿಹಾಸವನ್ನು ನಾವು ಇಲ್ಲಿ ತಿಳ್ಕೊಳ್ಬೇಕಾಗತ್ತೆ ಮೊದಲನೇದಾಗಿ. ಎಸ್, ಸೊ ಏನು ಅಂತಂದ್ರೆ ಸೊ ಈ ಹಿಂದೆ ನಾವು ಅಂದರೆ ಸೆಕೆಂಡ್ ಕ್ಲಾಸಲ್ಲಿ ಆಧಾರಗಳನ್ನ ಅಂದರೆ ಭಾರತೀಯ ಸಂವಿಧಾನದ ಬೆಳವಣಿಗೆಗೆ ಕಾರಣವಾದಂಥ ಏನು ಬ್ರಿಟನ್ ಸಂಸತ್ತು ಹಲವಾರು ಕಾಯ್ದೆಗಳನ್ನ ಏನು ಜಾರಿಗೆ ತರುತ್ತೆ, ಆ ಕಾಯ್ದೆಗಳು ಯಾವ ರೀತಿ ನಮ್ಮ ಸಂವಿಧಾನದ ಬೆಳವಣಿಗೆಗೆ ಕಾರಣವಾಯಿತು ಅನ್ನುವಂಥದ್ದನ್ನು ನೋಡಿದ್ದೀವಿ. ಸೊ ಇವಾಗ ಇಲ್ಲಿ ಭಾರತೀಯ ಸಂವಿಧಾನದ ಇತಿಹಾಸವನ್ನು ಚರ್ಚೆನ ಮಾಡಲಿದ್ದೇವೆ. ಎಸ್, ಸೊ ಮೊದಲನೇದಾಗಿ ಏನಾಗತ್ತಂದ್ರೆ ಇನ್ 1934 1934ರಲ್ಲಿ ಎಮ್ ಎನ್ ರಾಯ್ ಅವರು ಸೊ ಇವರೊಬ್ಬ ಕ್ರಾಂತಿಕಾರಿ, ಹಾಗೆ ಇವರೊಬ್ಬ ತತ್ವಜ್ಞಾನಿಯೂ ಕೂಡ ಹೌದು, ತತ್ವಜ್ಞಾನಿ ಅಥವಾ ಫಿಲಾಸಫರ್ ಕೂಡ ಆಗಿದ್ದರು. ಸೊ ಇವ್ರು ಏನು ಮಾಡ್ತಾರಂತಂದರೆ ಮೊದಲನೇದಾಗಿ ಸಂವಿಧಾನ ಸಭೆ ಅನ್ನುವಂಥ ಪರಿಕಲ್ಪನೆಯನ್ನು ಅಥವಾ ಕಲ್ಪನೆಯನ್ನು ಏನು ಮಾಡ್ತಾರೆ ಅಂದರೆ ಮೊದಲ ಬಾರಿಗೆ ಮಂಡಿಸಿದವರು. ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಇಲ್ಲಿ ಸಂವಿಧಾನ ಸಭೆ ಬೇಕು ಅಂತ ಹೇಳಿ ಫಸ್ಟ್ ಪ್ರಪೋಸ್ ಯಾರು ಮಾಡ್ತಾರಂತಂದರೆ ಇಲ್ಲಿ ಎಮ್ ಎನ್ ರಾಯ್ ಅವರು 1934ರಲ್ಲಿ ಮಂಡನೆ ಮಾಡ್ತಾರೆ. ಸೊ ಇದಾದ ನಂತರ ಇನ್ 1935 ಅಂದರೆ 1935ರಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಸೊ ಇಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನು ಮಾಡತ್ತಂತಂದ್ರೆ 1935ರಲ್ಲಿ ಭಾರತದ ಸಂವಿಧಾನವನ್ನು ರಚಿಸಲಿಕ್ಕೆ ಸಂವಿಧಾನ ಸಭೆ ಅಂತಂದರೆ ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿಗಾಗಿ ಏನು ಮಾಡತ್ತಂತಂದ್ರೆ ಬೇಡಿಕೆಯನ್ನು ಇಡತ್ತೆ ಅಥವಾ ಒತ್ತಾಯವನ್ನು ಮಾಡುತ್ತೆ. ಸೊ ಇವೆಲ್ಲವೂ ಕೂಡ ಏನಂತಂದ್ರೆ ಸಂವಿಧಾನದ ರಚನೆಗೆ ಸಂಬಂಧಪಟ್ಟಂಥ ಬೆಳವಣಿಗೆಗಳಾಗಿ ಇಲ್ಲಿ ಕಂಡುಬರುತ್ತೆ. ಎಸ್, ಸೊ ನಂತರದಲ್ಲಿ ಇನ್ 1938 ಇಲ್ಲಿ ಜವಾಹರ್ಲಾಲ್ ನೆಹರು ಅವರು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಪರವಾಗಿ ಒಂದು ಘೋಷಣೆಯನ್ನು ಮಾಡ್ತಾರೆ, ಅಥವಾ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪರವಾಗಿ ಏನು ಮಾಡ್ತಾರೆ ಅಂತಂದರೆ ಜವಾಹರ್ಲಾಲ್ ನೆಹರು ಅವರು ಒಂದು ಘೋಷಣೆಯನ್ನು ಮಾಡ್ತಾರೆ. ಏನು ಅಂತಂದ್ರೆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯ ಆಧಾರದ ಮೇಲೆ ಅಂದರೆ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಮೂಲಕ ಚುನಾಯಿಸಲ್ಪಟ್ಟ ಅಂದರೆ ಎಲೆಕ್ಷನ್ ಮೂಲಕ ಸಂವಿಧಾನ ರಚನಾ ಸಭೆಯಿಂದ ಬಾಹ್ಯ ಹಸ್ತಕ್ಷೇಪವಿಲ್ಲದೆ ಸ್ವಾತಂತ್ರ್ಯ ಭಾರತದ ಸಂವಿಧಾನವನ್ನು ರಚಿಸಲ್ಪಡಬೇಕು ಅಂತ ಹೇಳಿ ಜವಾಹರ್ಲಾಲ್ ನೆಹರು ಅವರು ಘೋಷಣೆಯನ್ನು ಮಾಡ್ತಾರೆ. ಅಂದರೆ ನಮ್ಮ ಸಂವಿಧಾನ ಏನಿವಾಗ ರಚನಾ ಸಭೆ ಏನಿದೆ, ಸೊ ಇದರಿಂದ ಏನಾಗಬೇಕು, ಸಂವಿಧಾನ ರಚನೆ ಆಗಬೇಕು. ಸೊ ಇದಕ್ಕೆ ಯಾರದೇ ಹಸ್ತಕ್ಷೇಪ ಇರಬಾರ್ದು, ಅಂದರೆ ಬಾಹ್ಯ ಹಸ್ತಕ್ಷೇಪ ಅಂದರೆ ಇದನ್ನು ಭಾರತೀಯರೇ ರಚನೆ ಮಾಡಬೇಕು. ಇಂತಹ ಒಂದು ಸಂವಿಧಾನದ ರಚನಾ ಸಭೆ ಏನಿರುತ್ತೆ, ಈ ಒಂದು ರಚನಾ ಸಭೆಯಲ್ಲಿರುವಂಥ ಸದಸ್ಯರನ್ನು ಯಾವ ರೀತಿ ಚುನಾಯಿಸಲ್ಪಡಬೇಕು, ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯ ಮೇಲೆ ಇವರನ್ನು ಚುನಾಯಿಸಲ್ಪಡಬೇಕು ಅಂತ ಹೇಳಿ ಏನು ಮಾಡ್ತಾರೆ, ಜವಾಹರ್ಲಾಲ್ ನೆಹರು ಅವರು ಕಾಂಗ್ರೆಸ್ ಪರವಾಗಿ ಹೇಳ್ತಾರೆ. ಸೊ ನಂತರದಲ್ಲಿ ಇದೇ ಒಂದು ಹೇಳಿಕೆಯನ್ನು ಏನು ಜವಾಹರ್ಲಾಲ್ ನೆಹರು ಅವರು ಹೇಳ್ತಾರೆ, ಈ ರೀತಿಯ ಒಂದು ಸ್ಟೇಟ್ಮೆಂಟನ್ನು
ಇದೇ ಒಂದು ಸ್ಟೇಟ್ಮೆಂಟನ್ನು 1939 ಇನ್ 1939 ಸೊ ಇನ್ ಲೂಧಿಯಾನ್ ಅಧಿವೇಶನದಲ್ಲಿ ಏನು ಮಾಡಲಾಗತ್ತಂದ್ರೆ ಈ ನೆಹರು ಅವರ ಈ ಒಂದು ಹೇಳಿಕೆಯನ್ನು ಮತ್ತೆ ರಿಪೀಟ್ ಮಾಡ್ತಾರೆ, ಅಂದರೆ ಪುನರುಚ್ಚಾರ ಮಾಡ್ತಾರೆ. ಇದೇ ಒಂದು ಸ್ಟೇಟ್ಮೆಂಟನ್ನು ಪುನರುಚ್ಚಾರ. ಸೊ ನೆಕ್ಸ್ಟ್ ಒನ್ ಇನ್ 1948 1947ರಲ್ಲಿ ಏನಾಗುತ್ತೆ ಅಂತಂದ್ರೆ ಸರ್ ಸ್ಟಾಫರ್ಡ್ ಕ್ರಿಪ್ಸ್ ಅವರು ಭಾರತಕ್ಕೆ ಆಗಮನವನ್ನು ಮಾಡ್ತಾರೆ. ಸೊ ಅಂದರೆ ಇವರು ಹಲವಾರು ಪ್ರಸ್ತಾವನೆಗಳ ಮೂಲಕ ಭಾರತಕ್ಕೆ ಎಂಟ್ರಿ ಕೊಡ್ತಾರೆ. ಸೊ ಇದನ್ನು ನಾವು ಏನಂತ ಕರಿತೀವಿ, ಕ್ರಿಪ್ಸ್ ಪ್ರಸ್ತಾವನೆಗಳು ಅಂತ ಕೂಡ ಕರಿತೀವಿ. ಕ್ರಿಪ್ಸ್ ಪ್ರಸ್ತಾವನೆಗಳು ಅಂತ. ಎಸ್. ಸೊ ಈ ಒಂದು ಪ್ರಸ್ತಾವನೆಯಲ್ಲಿ ಏನಿರುತ್ತೆ, ಯಾವ ಒಂದು ಪ್ರಸ್ತಾವನೆಗಳನ್ನ ಹೊತ್ತು ಈ ಸರ್ ಸ್ಟಾಫರ್ಡ್ ಕ್ರಿಪ್ಸ್ ಅವರು ಭಾರತಕ್ಕೆ ಆಗಮನ ಮಾಡ್ತಾರಂತಂದ್ರೆ ಎಸ್. ಸೊ ಏನಿವಾಗ ಭಾರತಕ್ಕೆ ಈ ಎರಡನೇ ಮಹಾಯುದ್ಧ ಆದ ನಂತರ ಒಂದು ಸ್ವತಂತ್ರವಾಗಿರುವಂಥ ಸಂವಿಧಾನ ಸಭೆಯ ಮೂಲಕ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಏನು ಮಾಡಲಾಗತ್ತೆ, ಅವಕಾಶವನ್ನು ಕೊಡಲಾಗತ್ತೆ ಅಂತ ಹೇಳಿ ಇವರು ಭಾರತಕ್ಕೆ ಬರ್ತಾರೆ. ಇದರೊಟ್ಟಿಗೆ ಭಾರತಕ್ಕೆ ಭಾರತದಲ್ಲಿ ಡೊಮಿನಿಯನ್ ರಾಜ್ಯ ಸ್ಥಾಪನೆಗೆ ಏನು ಮಾಡ್ತಾರೆ, ಇಲ್ಲಿ ಅವಕಾಶವನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಅದಾದ ನಂತರದಲ್ಲಿ ಸಂವಿಧಾನ ರಚನೆಯ ಹೊಣೆಯನ್ನು ಭಾರತೀಯರಿಗೆ ನೀಡುವುದಾಗಿ ಏನು ಮಾಡ್ತಾರೆ, ಇವರು ಪ್ರಸ್ತಾವನೆಯನ್ನು ನೀಡ್ತಾರೆ. ಬಟ್ ಇವೆಲ್ಲವೂ ಕೂಡ ಏನಂತಂದ್ರೆ ಈ ಒಂದು ಎರಡನೇ ಒಂದು ಜಾಗತಿಕ ಯುದ್ಧ ಅಥವಾ ಮಹಾಯುದ್ಧ ಏನಾಗುತ್ತೆ, ಆ ಯುದ್ಧ ಆದ ನಂತರ ಮಾತ್ರ ಇದನ್ನು ಜಾರಿಗೆ ತರ್ತೀವಿ ಅಂತ ಹೇಳಿ ಇವರು ಹೇಳ್ತಾರೆ. ಸೊ ಇದೇ ಕಾರಣಕ್ಕಾಗಿ ಏನಂತಂದರೆ ಗಾಂಧೀಜಿಯವರು ಇದನ್ನು ಪೋಸ್ಟ್ ಡೇಟೆಡ್ ಚೆಕ್ ಅಂತ ಕರೀತಾರೆ. ಪೋಸ್ಟ್ ಡೇಟೆಡ್ ಚೆಕ್ ಅಂದರೆ ಅವಧಿ ಮುಗಿದ ಒಂದು ಮುಂದಿನ ದಿನಾಂಕದ ಚೆಕ್ ಅಂತ ಕರೀತಾರೆ, ಪೋಸ್ಟ್ ಡೇಟೆಡ್ ಚೆಕ್ ಅಂತ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ಪ್ರಸ್ತಾವನೆಗಳನ್ನ ಏನು ಮಾಡುತ್ತೆ ಅಂತಂದರೆ ಇಲ್ಲಿ ಕಾಂಗ್ರೆಸ್ ಅಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ಗಳು ಏನು ಮಾಡುತ್ತೆ ಅಂತಂದರೆ ಈ ಒಂದು ಪ್ರಸ್ತಾವನೆಗಳು ಏನಿರುತ್ತೆ ಇವುಗಳನ್ನ ತಿರಸ್ಕಾರ ಮಾಡುತ್ತೆ, ರಿಜೆಕ್ಟ್ ಮಾಡುತ್ತೆ. ಎಸ್. ಸೊ ಇಲ್ಲಿ ಇನ್ನೊಂದು ಪ್ರಮುಖವಾಗಿರುವಂಥ ಒಂದು ವಿಚಾರ ಏನಂತಂದ್ರೆ ಭಾರತ ಯಾವ ರೀತಿ ಇರಬೇಕು, ಅಂದರೆ ಭವಿಷ್ಯದ ಭಾರತ ಯಾವ ರೀತಿ ಇರಬೇಕು, ಹಾಗೆ ಈ ಒಂದು ಭಾರತಕ್ಕೆ ಯಾವ ರೀತಿಯ ಒಂದು ಸಂವಿಧಾನ ಇರಬೇಕು ಅಂತ ಹೇಳಿ ಗಾಂಧೀಜಿಯವರು ಒಂದು ತಮ್ಮ ಯಂಗ್ ಇಂಡಿಯಾ ಪತ್ರಿಕೆಯಲ್ಲಿ ಸೊ ಇನ್ 1931 ಯಂಗ್ ಇಂಡಿಯಾದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಏನು ಅಂತಂದ್ರೆ ಭಾರತಕ್ಕೆ ಯಾವ ರೀತಿ ಸಂವಿಧಾನ ಬೇಕು ಅನ್ನೋಂಥದ್ದನ್ನು ಇಲ್ಲಿ ಮೊದಲನೇದಾಗಿ ಹೇಳ್ತಾರೆ. ದಾಸ್ಯ ಮತ್ತು ಅನುಗ್ರಹದಿಂದ ಭಾರತವನ್ನು ಬಿಡುಗಡೆಗೊಳಿಸುವ ಸಂವಿಧಾನಕ್ಕಾಗಿ ನಾನು ಶ್ರಮಿಸುತ್ತೇನೆ. ಸೊ ಇಲ್ಲಿ ಸಂವಿಧಾನ ಯಾವ ರೀತಿ ಇರಬೇಕು, ಎಲ್ಲರನ್ನ ದಾಸ್ಯದಿಂದ ಮತ್ತು ಅನುಗ್ರಹದಿಂದ ಭಾರತವನ್ನು ಬಿಡುಗಡೆಗೊಳಿಸುವ ಅಂದರೆ ಬ್ರಿಟಿಷರಿಂದ ಸ್ವತಂತ್ರಗೊಳಿಸುವಂತಹ ಒಂದು ಸಂವಿಧಾನಕ್ಕಾಗಿ ನಾನು ಶ್ರಮಿಸುತ್ತೇನೆ ಅಥವಾ ಕೆಲಸ ಮಾಡುತ್ತೇನೆ ಅಂತ ಹೇಳ್ತಾರೆ. ಹಾಗೆ ಅತ್ಯಂತ ಬಡವರು ಸಹ ಇದು ತಮ್ಮ ದೇಶ ಎಂದು ಭಾವಿಸುವ ರಾಷ್ಟ್ರ ನಿರ್ಮಾಣದಲ್ಲಿ ತಮ್ಮ ಧ್ವನಿಯನ್ನು ಅಭಿವ್ಯಕ್ತಗೊಳಿಸುವ ಯಾವುದೇ ಉನ್ನತ ಅಥವಾ ಕೆಳವರ್ಗಗಳಿಲ್ಲದ ಎಲ್ಲ ಸಮುದಾಯಗಳು ಪೂರ್ಣ ಪ್ರಮಾಣದ ಸಾಮರಸ್ಯದಿಂದ ಜೀವಿಸುವ ಭಾರತಕ್ಕಾಗಿ ನಾನು ಕೆಲಸ ಮಾಡುತ್ತೇನೆ ಅಂತ ಹೇಳಿ ಗಾಂಧೀಜಿಯವರು ಹೇಳ್ತಾರೆ. ಸೊ ಇದು ಗಾಂಧೀಜಿಯವರ ದೃಷ್ಟಿಯಲ್ಲಿ ಭವಿಷ್ಯದ ಭಾರತ ಮತ್ತು ಯಾವ ರೀತಿ ಸಂವಿಧಾನ ಇರಬೇಕು ಅನ್ನುವಂಥದ್ದು ಆಗಿರುತ್ತೆ. ಸೊ ನೆಕ್ಸ್ಟ್ ಒನ್ ಸಂವಿಧಾನ ರಚನಾ ಸಭೆಯ ರಚನಾ. ಸೊ ನಾವಿವಾಗ ಸಂವಿಧಾನದ ಒಂದು ರಚನಾ ಸಭೆ ಏನಿರುತ್ತೆ ಅಥವಾ ಕಾನ್ಸ್ಟಿಟ್ಯೂಯೆಂಟ್ ಮೇಕಿಂಗ್ ಅಸೆಂಬ್ಲಿ. ಸೊ ಇದು ಫಾರ್ಮ್ ಆಗಿರುವುದರ ಕುರಿತು ನಾವಿಲ್ಲಿ ಡಿಸ್ಕಸ್ಸನ್ನು ಮಾಡಿದ್ದೇವೆ. ಎಸ್. ಸೊ ಇಲ್ಲಿ ಮೊದಲನೇದಾಗಿ ಸಂವಿಧಾನ ಸಭೆಯ ರಚನಾ. ಸೊ ಇದು ಯಾವಾಗ ಫಾರ್ಮ್ ಆಗತ್ತೆ ಅಂತ ನೋಡೋದಾದ್ರೆ ಎಸ್. ಸೊ ಇದು 1946 ನವಂಬರ್ನಲ್ಲಿ ಫಾರ್ಮ್ ಆಗತ್ತೆ. ಸೊ ಇಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ
ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅನ್ನುವಂಥದ್ದು ನವಂಬರ್ 1946ನಲ್ಲಿ ಫಾರ್ಮ್ ಆಗತ್ತೆ ಅಸೆಂಬ್ಲಿ. ಎಸ್, ಹಾಗಿದ್ರೆ ಈ ಸಂವಿಧಾನ ಸಭೆಯು ಯಾರ ಶಿಫಾರಸುಗಳಿಗೆ ಅನುಗುಣವಾಗಿ ಫಾರ್ಮ್ ಆಗತ್ತೆ ಅಂತಂದ್ರೆ ಏನಿವಾಗ ಕ್ಯಾಬಿನೆಟ್ ನಿಯೋಗ ಅಥವಾ ಕ್ಯಾಬಿನೆಟ್ ಮಿಷನ್ ಏನು ಬರುತ್ತೆ ಭಾರತಕ್ಕೆ, ಸೊ ಈ ಒಂದು ನಿಯೋಗದ ಶಿಫಾರಸುಗಳಿಗೆ ಅನುಗುಣವಾಗಿ ಏನು ಮಾಡಲಾಗತ್ತೆ ಅಂದರೆ ಈ ಸಂವಿಧಾನ ಸಭೆಯನ್ನು ಫಾರ್ಮ್ ಮಾಡಲಾಗತ್ತೆ. ಅಂದರೆ ಈ ನಿಯೋಗ ಏನಿರುತ್ತೆ ಇದು ವಿವರಿಸಿರುವಂಥ ರಚನೆ ಇದು ಹೇಳುತ್ತೆ ಯಾವ ರೀತಿ ಇರಬೇಕಂತ ಹೇಳಿ. ಎಸ್, ಸೊ ಏನು ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಏನಿರುತ್ತೆ ಸೊ ಇದೊಂದಿಷ್ಟು ನಿಬಂಧನೆಗಳನ್ನ ಹಾಕತ್ತೆ, ಪ್ರೊವಿಷನ್ನ ಕೊಡುತ್ತೆ. ಸಂವಿಧಾನ ಸಭೆ ಇದೇ ರೀತಿ ಫಾರ್ಮ್ ಆಗಬೇಕು ಅಂತ ಹೇಳಿ ಕೆಲವೊಂದಿಷ್ಟು ಪ್ರೊವಿಷನ್ಗಳನ್ನ ಹೇಳುತ್ತೆ. ಸೊ ಈ ಒಂದು ನಿಬಂಧನೆಗಳ ಅಡಿಯಲ್ಲಿ ಪ್ರಮುಖವಾಗಿ ಏನಂತಂದ್ರೆ ಈ ಸಂವಿಧಾನ ಸಭೆ ಏನಿರುತ್ತೆ, ರಚನಾ ಸಭೆ ಏನಿರುತ್ತೆ, ಸೊ ಈ ಒಂದು ಸಭೆಯ ಒಟ್ಟು ಸದಸ್ಯರ ಬಲ ಎಷ್ಟಿರಬೇಕಂತ ಹೇಳುತ್ತೆ, ಇದು 389. ಸೊ ಇದನ್ನು ಇದೇ ಕ್ಯಾಬಿನೆಟ್ ನಿಯೋಗ ಅಥವಾ ಈ ಕ್ಯಾಬಿನೆಟ್ ಮಿಷನ್ ಹೇಳಿರುತ್ತೆ, ಆ ಒಂದು ಮಿಷನ್ನ ಅಥವಾ ಕ್ಯಾಬಿನೆಟ್ ಮಿಷನ್ನ ನಿಬಂಧನೆ ಅನುಗುಣವಾಗಿ 389 ಮೆಂಬರ್ಸ್ ಇರಬೇಕಂತ ಹೇಳುತ್ತಾ. ಸೊ ಈ 389 ಮೆಂಬರ್ಸಲ್ಲಿ 296 ಮೆಂಬರ್ಸನ್ನು ಇಲ್ಲಿ ಪ್ರಾಂತೀಯ ಶಾಸನ ಸಭೆಗಳಿಂದ ಆಯ್ಕೆ ಮಾಡಿಕೊಳ್ಬೇಕು. ಅಂದರೆ ಬ್ರಿಟಿಷ್ ಭಾರತದಿಂದ ಅಂದರೆ ಪ್ರಾಂತೀಯ ಶಾಸನಗಳಿಂದ ಈ 296 ಮೆಂಬರ್ಸ್ ಬರಬೇಕು. ಹಾಗೆ 93 ಮೆಂಬರ್ಸನ್ನು ದೇಶೀಯ ಸಂಸ್ಥಾನಗಳಿಂದ ತೆಗೆದುಕೊಳ್ಬೇಕಂತ ಹೇಳಿ ಈ ಒಂದು ನಿಯೋಗ ಇಲ್ಲಿ ಹೇಳಿರುತ್ತೆ. ಹಾಗೆ ಇನ್ನು ಇವರಿಗೆ ಯಾವ ರೀತಿ ಸೀಟ್ ಹಂಚಿಕೆ ಮಾಡಬೇಕು ಅಂತ ಕೂಡ ಇದು ನಿಬಂಧನೆಯನ್ನು ಒಳಗೊಂಡಿರುತ್ತೆ. ಸೊ ಇದು ಕೂಡ ಕ್ಯಾಬಿನೆಟ್ ಮಿಷನ್ ಒಂದು ಪ್ಲ್ಯಾನ್ನ ನಿಬಂಧನೆ ಆಗಿರುತ್ತೆ. ಸೊ ನೆಕ್ಸ್ಟ್ ಒನ್, ಸೊ ಫಸ್ಟ್ ಒನ್ ಮೆಂಬರ್ಸ್ ಎಷ್ಟಿರಬೇಕಂತ ಹೇಳುತ್ತೆ, ಅದಾದ ನಂತರ ಸೀಟ್ ಯಾವ ರೀತಿ ಹಂಚಿಕೆ ಆಗಬೇಕಂತ ಇದು ಹೇಳುತ್ತೆ. ಎಸ್, ಸೊ ಇಲ್ಲಿ ಜನಸಂಖ್ಯೆ ಆಧಾರಿತ ಸಮುದಾಯ ತತ್ವದ ಮೇಲೆ ಸೀಟು ಹಂಚಿಕೆ ಮಾಡಬೇಕಂತ ಹೇಳುತ್ತೆ. ಅಂದ್ರೆ ಪ್ರತಿ 10 ಲಕ್ಷ ಜನಸಂಖ್ಯೆಗೆ ಒಂದು ಸೀಟನ್ನು ಅಲಾಟ್ ಮಾಡಬೇಕು ಅಂತ ಹೇಳಿ ಇದೇ ಒಂದು ಕ್ಯಾಬಿನೆಟ್ ಮಿಷನ್ ಯೋಜನೆ ಹೇಳುತ್ತೆ. ಎಸ್, ಸೊ ನಂತರದಲ್ಲಿ ಏನಿವಾಗ ಈ ಒಂದು ಸಂವಿಧಾನ ರಚನಾ ಸಭೆ ಇರುತ್ತೆ, ಸೊ ಇದಕ್ಕೆ ಅಂತಿಮವಾಗಿ ಯಾವ ರೀತಿ ಒಂದು ಸದಸ್ಯರ ನೇಮಕ ಆಗತ್ತಂತಂದ್ರೆ ಪರೋಕ್ಷವಾಗಿ ಚುನಾಯಿಸಲ್ಪಟ್ಟ, ಪರೋಕ್ಷ ಅಂದರೆ ನೇರವಾಗಿ ಚುನಾಯಿಸಲ್ಪಟ್ಟ ಹಾಗೂ ನಾಮಕರಣಗೊಂಡ ಅಂದರೆ ನಾಮಿನೇಟೆಡ್ ಒಂದು ಸದಸ್ಯರ ಒಂದು ಸಂಸ್ಥೆಯಾಗಿ ಕಂಡುಬರುತ್ತೆ. ಸೊ ಅಂದರೆ ಸೊ UPSC ಈ ಹಿಂದೆ ಇದ್ರ ಮೇಲೆ ಈ ಥರ ಸ್ಟೇಟ್ಮೆಂಟನ್ನು ಕೇಳಿದ್ದಾರೆ. ಸೊ ಏನಂತಂದ್ರೆ ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಂಡಿಯನ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ವಾಸ್ ಅ ಪಾರ್ಷಿಯಲಿ ಎಲೆಕ್ಟೆಡ್ ಆ್ಯಂಡ್ ನಾಮಿನೇಟೆಡ್ ಬಾಡಿ ಅಂತ ಕೇಳಿದರು. ಓಕೆ, ಸೊ ಅಂದರೆ ಸಂವಿಧಾನ ರಚನಾ ಸಭೆ ಅನ್ನುವಂಥದ್ದು ಭಾಗಶಃ ಚುನಾಯಿಸಲ್ಪಟ್ಟ ಮತ್ತು ಭಾಗಶಃ ನಾಮಕರಣಗೊಂಡ ಒಂದು ಸದಸ್ಯರ ಸಂಸ್ಥೆ ಆಗಿತ್ತು ಅಂತ ಕೇಳಿದರು. ಎಸ್, ಸೊ ಇದು ಕರೆಕ್ಟ್ ಆಗಿರುತ್ತೆ. ಸೊ ಇಲ್ಲಿ ಕಂಪ್ಲೀಟಾಗಿ ಎಲೆಕ್ಟೆಡ್ ಆಗಿರುವಂಥ ಮೆಂಬರ್ಸ್ ಮಾತ್ರ ಇರಲಿಲ್ಲ, ಇಲ್ಲಿ ನಾಮಿನೇಟೆಡ್ ಆಗಿರುವಂಥ ಮೆಂಬರ್ಸ್ ಕೂಡ ಈ ಒಂದು ಸಂವಿಧಾನ ಸಭೆ ಒಳಗೊಂಡಿತ್ತು. ಎಸ್, ಹಾಗಿದ್ರೆ ಇಲ್ಲಿ ಏನಿವಾಗ ಈ ಒಂದು ಚುನಾಯಿಸಲ್ಪಡ್ತಾರಲ್ವಾ ಈ ಒಂದು ಸಂವಿಧಾನ ಸಭೆಗೆ, ಇವರನ್ನು ಯಾವ ಒಂದು ವಿಧಾನದ ಮೂಲಕ ಅಂದರೆ ಚುನಾವಣಾ ವಿಧಾನದ ಮೂಲಕ ಇವರನ್ನು ಆಯ್ಕೆ ಮಾಡಲಾಗಿತ್ತು ಅಂತಂದರೆ ಏಕಮತ ವರ್ಗಾವಣಾ ಪ್ರಮಾಣಗುಣ ಪದ್ಧತಿಯ ಮೂಲಕ ಸೊ ಇವರನ್ನು ಆಯ್ಕೆ ಮಾಡಲಾಗಿರುತ್ತೆ. ಸಿಂಗಲ್ ಟ್ರಾನ್ಸ್ಫರಬಲ್ ವೋಟಿಂಗ್ ಸಿಸ್ಟಮ್ ಅಂತ ಬರುತ್ತೆ. ಸೊ ಇದರ ಕುರಿತು ನಾವು ಮುಂದೆ ಡಿಸ್ಕಸ್ಸನ್ನು ಮಾಡ್ತೀವಿ, ಸದ್ಯಕ್ಕೆ ಇದು ಬೇಡ. ಸೊ ಇಷ್ಟು ಗೊತ್ತಿರಲಿ, ಇವರನ್ನು ಏಕಮತ ವರ್ಗಾವಣಾ ಪ್ರಮಾಣಗುಣ ಪದ್ಧತಿ ಮೂಲಕ ಇವರನ್ನು ಆಯ್ಕೆ ಮಾಡಲಾಗತ್ತೆ ಅಂತ ಹೇಳಿ. ಸೊ ಇದರ ಕುರಿತು ನಾವು ಮುಂದೆ ಇನ್ ಡೀಟೇಲ್ ಆಗಿ ಚರ್ಚೆಯನ್ನು ಕೂಡ ಮಾಡಲಿದ್ದೇವೆ. ಸೊ ಅದು ಯಾವಾಗ ಬರುತ್ತೆ ಅಂತಂದರೆ ಈ ಒಂದು ವ್ಯವಸ್ಥೆಯನ್ನು ನಾವು ರಾಜ್ಯಸಭೆ ಚುನಾವಣೆಗಳಲ್ಲಿ ರಾಜ್ಯಸಭೆ ಹಾಗೆ ರಾಷ್ಟ್ರಪತಿಗಳು ಹಾಗೆ ಉಪರಾಷ್ಟ್ರಪತಿಗಳ ಚುನಾವಣೆ ಅಂತ ಬಂದಾಗ ಹಾಗೆ ವಿಧಾನ ಪರಿಷತ್ಗಳೇನಿರುತ್ತೆ ಲೆಜಿಸ್ಲೇಟಿವ್ ಕೌನ್ಸಿಲ್ಗಳೇನಿರುತ್ತೆ ಆ ಒಂದು ಸಂದರ್ಭದಲ್ಲಿ ಇವುಗಳನ್ನ ಬಳಸ್ತೀವಿ. ಸೊ ಹೀಗಾಗಿ ಇವುಗಳ ಟಾಪಿಕ್ ಬಂದಾಗ ನಾವು ಸೊ ಇದರ ಕುರಿತು ಡಿಸ್ಕಸ್ಸನ್ನು ಮಾಡಲಿದ್ದೇವೆ, ಏನು ಏಕಮತ ವರ್ಗಾವಣಾ ಪ್ರಮಾಣಗುಣ ಪದ್ಧತಿ ಅಂತಂದ್ರೆ. ಸೊ ಸದ್ಯಕ್ಕೆ ಇದಿಷ್ಟು ಗೊತ್ತಿರಲಿ. ಹಾಗೆ ಎಸ್, ಸೊ ಇವಾಗ ಇಲ್ಲಿ ಎಷ್ಟು 389 ಸದಸ್ಯರು ಇರಬೇಕಂತ ಹೇಳಿದ್ರಲ್ವಾ. ಸೊ ಈ 389ರಲ್ಲಿ 296 ಪ್ರಾಂತೀಯ ಶಾಸನಗಳಿಂದ ಆಯ್ಕೆ ಮಾಡಬೇಕಂತ ಹೇಳಿ. ಹಾಗಿದ್ರೆ ಈ ಪ್ರಾಂತೀಯ ಸದಸ್ಯರನ್ನು ಹೇಗೆ ಆಯ್ಕೆ ಮಾಡಲಾಗ್ತಾ ಇತ್ತು ಅನ್ನೋದನ್ನು ನೋಡೋಣ. ಪ್ರಾಂತೀಯ ಸದಸ್ಯರು, ಸೊ ಇವರಿಗೆ 296 ಸೀಟ್ಸ್ಗಳಿದ್ದವು.
ಎಸ್. ಸೊ ಇವರ ಆಯ್ಕೆ, ಇವರನ್ನು ನಾಮಿನೇಟ್ ಮಾಡಲಾಗ್ತಾ ಇತ್ತು. ನಾಮಿನೇಟ್, ಪ್ರಾಂತೀಯ ಅಂದರೆ ಪ್ರೊವಿನ್ಷಿಯಲ್ ಮೆಂಬರ್ಸ್ ಏನಿರ್ತಾ ಇದ್ರು ಇವರನ್ನು ನಾಮಿನೇಷನ್ ಮಾಡ್ತಾ ಇದ್ರು, ಅಂದರೆ ನಾಮನಿರ್ದೇಶನವನ್ನು ಮಾಡ್ತಾ ಇದ್ರು. ಹಾಗೆ ಇಲ್ಲಿ 93 ಸೀಟ್ಸ್ ಏನು, 93 ಸ್ಥಾನಗಳು ದೇಶೀಯ ಸಂಸ್ಥಾನಕ್ಕೆ ಇರಬೇಕಂತ ಹೇಳಿದ್ರಲ್ವಾ. ಸೊ ಈ ರೀತಿಯ ಒಂದು ಸದಸ್ಯರನ್ನು, ಇವರನ್ನು ಕೂಡ ಯಾವ ರೀತಿ ಆಯ್ಕೆ ಮಾಡಲಾಗ್ತಾ ಇತ್ತು, ಇಲ್ಲಿ ನಾಮಕರಣ ಅಂದರೆ ನಾಮಿನೇಷನ್ ಮೂಲಕ ಇಲ್ಲಿ ಇವರನ್ನು ಆಯ್ಕೆ ಮಾಡಲಾಗ್ತಾ ಇತ್ತು. ಎಸ್. ಸೊ ಈ ರೀತಿ ಅಲಾಟ್ ಆಗಿರುವಂಥ ಒಂದು ಸ್ಥಾನಗಳೇನಿರುತ್ತೆ, ಸದಸ್ಯರ ಒಂದು ಬಲ ಏನಿರುತ್ತೆ, ಸೊ ಇವರಿಗೆ ಅಂತಿಮವಾಗಿ ಏನಾಗುತ್ತೆ ಅಂದರೆ ಚುನಾವಣೆ ನಡೆಯುತ್ತೆ. ಏಕಮತ ವರ್ಗಾವಣಾ ಪ್ರಮಾಣಗುಣ ಪದ್ಧತಿಯ ಮೂಲಕ ಏನಾಗುತ್ತೆ, ಚುನಾವಣೆ ನಡೆಯುತ್ತೆ. ಯಾವಾಗ ನಡೆಯುತ್ತೆ ಅಂತಂದರೆ ಇದು ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ, ಅಂದರೆ 1946 ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಚುನಾವಣೆ ನಡೆಯುತ್ತೆ ಅಂತಿಮವಾಗಿ. ಸೊ ಇಲ್ಲಿ ಏನಾಗುತ್ತೆ, 208 ಸ್ಥಾನಗಳಲ್ಲಿ ಕಾಂಗ್ರೆಸ್ ಏನಾಗುತ್ತೆ ಇಲ್ಲಿ ಸೀಟುಗಳನ್ನ ಗೆದ್ದುಕೊಳ್ಳುತ್ತೆ. ಸೊ ಹಾಗೆ 73 ಸ್ಥಾನಗಳಲ್ಲಿ ಮುಸ್ಲಿಂ ಲೀಗ್ ಏನು ಮಾಡುತ್ತೆ, ಈ ಒಂದು ಸ್ಥಾನಗಳನ್ನ ಪಡೆದುಕೊಳ್ಳುತ್ತೆ. ಸೊ ಅದಾದ ನಂತರ ಇಲ್ಲಿ ಇತರೆ ಅಂದರೆ ಅದರ್ಸ್ ಪಾರ್ಟಿಗಳು ಏನು ಮಾಡುತ್ತೆ, 15 ಸ್ಥಾನಗಳನ್ನ ಗಳಿಸ್ಕೊಳ್ಳುತ್ತೆ. ಸೊ ಇಲ್ಲಿ 93 ಸ್ಥಾನಗಳು, 93 ಸ್ಥಾನಗಳು ಏನಾಗುತ್ತೆ ಖಾಲಿ ಉಳಿಯುತ್ತೆ. ಯಾಕೆ ಖಾಲಿ ಉಳಿಯುತ್ತೆ ಅಂತಂದರೆ ಇಲ್ಲಿ ದೇಶೀಯ ಸಂಸ್ಥಾನಗಳಂತ ಏನಿರುತ್ತೆ ಅಥವಾ ಈ ಒಂದು ರಾಜಪ್ರಭುತ್ವದ ಒಂದು ರಾಜ್ಯಗಳು ಏನಿರುತ್ತೆ, ಸೊ ಅವುಗಳೇನು ಮಾಡುತ್ತೆ ಅಂತಂದರೆ ಈ ಒಂದು ಸಂವಿಧಾನ ರಚನಾ ಸಭೆಯಿಂದ ದೂರ ಉಳಿಯಲಿಕ್ಕೆ ಅಥವಾ ಆ ಒಂದು ಸಭೆಯಲ್ಲಿ ಭಾಗವಹಿಸದಿರಲು ಏನು ಮಾಡುತ್ತೆ ಅಂದರೆ ನಿರ್ಧಾರವನ್ನು ಮಾಡುತ್ತೆ. ಸೊ ಈ ಕಾರಣಕ್ಕಾಗಿ 93 ಸ್ಥಾನಗಳು ಏನಾಗುತ್ತೆ ಇಲ್ಲಿ ಖಾಲಿ ಉಳಿಯುತ್ತೆ. ಸೊ ಇಲ್ಲಿ ಇನ್ನೊಂದು ಪ್ರಮುಖವಾಗಿ ಗೊತ್ತಿರಬೇಕಾಗಿರುವಂಥ ಸಂಗತಿ ಏನಂತಂದರೆ, ಇಷ್ಟೊಂದು ಸ್ಥಾನಗಳು ಏನು ಬರುತ್ತಲ್ವಾ, ಒಟ್ಟಾರೆ ಏನು ಈ ಒಂದು ಕ್ರಿಪ್ಸ್ ಒಂದು ಕ್ಯಾಬಿನೆಟ್ ಮಿಷನ್ ಯೋಜನೆ ಪ್ರಕಾರ 389 ಸದಸ್ಯರು ಇರಬೇಕಂತ ಹೇಳಿ. ಆದರೆ ಈ 389 ಸದಸ್ಯರ ಸಂಖ್ಯೆ ಅನ್ನುವಂಥದ್ದು ಏನಾಗುತ್ತೆ ಅಂದರೆ ಕೊನೆಗೆ 299ಗೆ ಬಂದಿಳಿಯುತ್ತೆ. ಯಾಕೆ ಅಂತಂದರೆ ಇಲ್ಲಿ ಮುಸ್ಲಿಂ ಲೀಗ್ ಏನಿರುತ್ತೆ, ಸೊ ಇದು ಸಂವಿಧಾನ ಸಭೆಯಲ್ಲಿ ಕೂಡ ಭಾಗವಹಿಸಲಿಕ್ಕೆ ಮುಸ್ಲಿಂ ಲೀಗ್ ಏನು ಮಾಡುತ್ತೆ, ಹಿಂದೆ ಸರಿಯುತ್ತೆ ಈ ಒಂದು ಸಭೆಯಿಂದ ಹಿಂದುಳಿಲಿಕ್ಕೆ. ಸೊ ಹೀಗಾಗಿ ಏನಾಗುತ್ತೆ 389 ಮೆಂಬರ್ಸ್ ಇರುವಂಥವರು 299ಗೆ ಬಂದಿಳಿತಾರೆ. ಸೊ ಈ ಕಾರಣಕ್ಕಾಗಿ ಏನಾಗತ್ತಂದ್ರೆ ಸೊ ಇಲ್ಲಿ ಬದಲಾವಣೆಗಳಾಗತ್ತೆ. ಸೊ ಏನಿವಾಗ 296 ಬ್ರಿಟಿಷ್ ಪ್ರಾಂತ್ಯದಿಂದ ಅಂದರೆ ಪ್ರಾಂತೀಯ ಶಾಸನದಿಂದ, ಹಾಗೆ 93 ದೇಶೀಯ ಸಂಸ್ಥಾನಗಳಿಂದ ಇದ್ರಲ್ವಾ, ಅವುಗಳ ಸಂಖ್ಯೆ ಕೂಡ ಏನಾಗುತ್ತೆ ಇಲ್ಲಿ ಕಡಿಮೆ ಆಗುತ್ತೆ. ಅಂದರೆ ಇಲ್ಲಿ ದೇಶೀಯ ಪ್ರಾಂತ್ಯಗಳು, ಸೊ ಇಲ್ಲಿ 296 ಇರುವಂಥದ್ದು ಎಷ್ಟಕ್ಕೆ ಇಳಿಯುತ್ತೆ, 229ಗೆ ಇಳಿಯುತ್ತೆ. ಹಾಗೆ ದೇಶೀಯ ಸಂಸ್ಥಾನಗಳ ಸಂಖ್ಯೆ ಅಥವಾ ಸ್ಥಾನಗಳು, ದೇಶೀಯ ಸಂಸ್ಥಾನಗಳ ಸಂಖ್ಯೆ ಇಲ್ಲಿ 93 ಇರುವಂಥದ್ದು 70ಗೆ ಬಂದಿಳಿಯುತ್ತೆ. ಸೊ ಇದನ್ನು ಒಟ್ಟು ಸೇರಿಸಿ ಎಷ್ಟಾಗತ್ತೆ, 70 ಪ್ಲಸ್ 229 299ಗೆ ಬಂದಿಳಿಯುತ್ತೆ. ಸೊ ನೆಕ್ಸ್ಟ್ ಒನ್, ಇಲ್ಲಿ ಸಂವಿಧಾನ ರಚನಾ ಸಭೆಯ ಮೊದಲ ಸಭೆ. ಅಂತಿಮವಾಗಿ ಏನಾಗುತ್ತೆ ಇಲ್ಲಿ ಚುನಾವಣೆ ನಡೆದು ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ಗಳು ಒಂದಿಷ್ಟು ಸ್ಥಾನಗಳನ್ನ ಗೆದ್ದುಕೊಳ್ಳುತ್ತಾ, ಹಾಗೆ ಇತರೆ ಪಕ್ಷಗಳು 15 ಸ್ಥಾನಗಳನ್ನ ಗೆದ್ದುಕೊಳ್ಳುತ್ತಾ. ಸೊ ಇವಾಗ ಇವರಿಂದ ಏನಾಗುತ್ತೆ, ಒಂದು ಸಭೆ ಅನ್ನುವಂಥದ್ದು ಆಯೋಜನೆ ಆಗುತ್ತೆ. ಈ ಒಂದು ಸಭೆ ಆಯೋಜನೆ ಆದಂಥ ಡೇಟನ್ನು ನೋಡೋದಾದರೆ ಇದು ಡಿಸೆಂಬರ್ 9ನೇ ತಾರೀಕು 1946ರಲ್ಲಿ ಮೊದಲನೇ ಸಭೆಯನ್ನು ಸೇರುತ್ತೆ. ಸೊ ಈ ಒಂದು ಸಭೆಗೆ ಏನು ಮಾಡ್ತಾರೆ, ಮುಸ್ಲಿಂ ಲೀಗ್ ಏನು ಮಾಡುತ್ತೆ, ಬಹಿಷ್ಕಾರ ಹಾಕತ್ತೆ, ಭಾಗವಹಿಸಲಿಕ್ಕೆ ಇದು ಒಪ್ಪೋದಿಲ್ಲ. ಸೊ ಈ ಒಂದು ಸಭೆಯ ಮೊದಲ ಸಭೆ ಏನು ಆಯೋಜನೆ ಆಗಿರುತ್ತೆ, ಸೊ ಇದರ ಒಂದು ಅಧ್ಯಕ್ಷರನ್ನಾಗಿ ಅಂದರೆ ಟೆಂಪರರಿ ಪ್ರೆಸಿಡೆಂಟ್ ಆಗಿ ಅಥವಾ ತಾತ್ಕಾಲಿಕ ಅಧ್ಯಕ್ಷರನ್ನಾಗಿ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರನ್ನು ಆಯ್ಕೆ ಮಾಡಲಾಗತ್ತೆ. ಹಾಗಿದ್ರೆ ಯಾಕೆ ಇವರನ್ನು ಆಯ್ಕೆ ಮಾಡಲಾಯಿತು ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಇರುವಂಥದ್ದು. ಯಾಕೆ ಅಂತಂದರೆ ಇಲ್ಲಿ ಫ್ರೆಂಚ್ ಸಂವಿಧಾನ ಏನಿದೆ ಅಥವಾ ಫ್ರೆಂಚ್ ಪದ್ಧತಿಯ ಪ್ರಕಾರ, ಸೊ ಫ್ರೆಂಚ್ ಪದ್ಧತಿಯ ಪ್ರಕಾರ ಏನಂತಂದರೆ ಆ ಒಂದು ಸದನ ಏನಿರುತ್ತೆ ಅಥವಾ ಇಲ್ಲಿ ಏನು ಮಾಡಲಾಗುತ್ತೆ, ಹಿರಿಯ ಸದಸ್ಯರನ್ನು, ಫ್ರೆಂಚ್ ಪದ್ಧತಿಯ ಪ್ರಕಾರ ಹಿರಿಯ ಸದಸ್ಯರನ್ನು ಅಲ್ಲಿ ಅಧ್ಯಕ್ಷರನ್ನಾಗಿ ಮಾಡಬೇಕನ್ನುವಂಥದ್ದು.
ಸೊ ಈ ಕಾರಣಕ್ಕಾಗಿ ಈ ಒಂದು ಸಂವಿಧಾನ ರಚನಾ ಸಭೆಯಲ್ಲಿ ಹಿರಿಯ ಸದಸ್ಯರು ಯಾರಾಗಿದ್ರು ಅಂದರೆ ಆವಾಗ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರು ಆಗಿದ್ದರು. ಇದೇ ಕಾರಣಕ್ಕಾಗಿ ಇವರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗುತ್ತೆ. ಸೊ ಇವರು ತಾತ್ಕಾಲಿಕವಾಗಿ ಮಾತ್ರ ಆಗಿದ್ದರು, ಜಸ್ಟ್ ಟೆಂಪ್ರರಿ. ಹಾಗೆ ತಾತ್ಕಾಲಿಕ ಉಪಾಧ್ಯಕ್ಷರಾಗಿ HC ಮುಖರ್ಜಿಯವರನ್ನು ಹಾಗೆ VT ಕೃಷ್ಣಮಾಚಾರಿ ಅವರನ್ನು ಆಯ್ಕೆ ಮಾಡಲಾಗತ್ತೆ. ಹಾಗೆ ಕಾನೂನು ಸಲಹೆಗಾರರಾಗಿ BN ರಾವ್ ಅವರನ್ನು ಇಲ್ಲಿ ಆಯ್ಕೆ ಮಾಡಲಾಗತ್ತೆ. ಸೊ ನೆಕ್ಸ್ಟ್ ಒನ್, ಸಂವಿಧಾನ ರಚನಾ ಸಭೆಯ ರಚನೆ. ಎಸ್, ಸೊ ಇಲ್ಲಿ 13/12/1946 ಏನಾಗತ್ತೆ ಅಂತಂದರೆ ಧ್ಯೇಯಗಳ ನಿರ್ಣಯ ಮಂಡನೆ ಆಗತ್ತೆ. ಸೊ ಈ ಧ್ಯೇಯಗಳ ನಿರ್ಣಯ ಅನ್ನುವಂಥದ್ದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಆಬ್ಜೆಕ್ಟಿವ್ ರೆಸಲ್ಯೂಷನ್ ಅಂತ ಕರಿತೀವಿ. ಆಬ್ಜೆಕ್ಟಿವ್ ರೆಸಲ್ಯೂಷನ್ ಯಾರು ಇದನ್ನು ಮಂಡನೆ ಮಾಡ್ತಾರಂತಂದರೆ ಬೈ ಜವಾಹರ್ಲಾಲ್ ನೆಹರು ಅವರು. ಏನಿದು ಆಬ್ಜೆಕ್ಟಿವ್ ರೆಸಲ್ಯೂಷನ್ ಅಥವಾ ಧ್ಯೇಯಗಳ ನಿರ್ಣಯ ಅಂತಂದ್ರೆ, ಸೊ ಇದು ಏನು ಮಾಡುತ್ತೆ, ಸಂವಿಧಾನ ಏನಿರುತ್ತೆ ಈ ಸಂವಿಧಾನಕ್ಕೆ ಒಂದು ಮಾರ್ಗದರ್ಶಿ ಸೂತ್ರಗಳಾಗಿ ಕಂಡುಬರುತ್ತೆ. ಮಾರ್ಗದರ್ಶಿ. ಸೊ ಇದರ ಜೊತೆಗೆ ಏನಂತಂದರೆ ಪ್ರಿಯಾಂಬಲ್ ಏನಿದೆ ಅಥವಾ ಪ್ರಸ್ತಾವನೆ ಏನಿದೆ ಇದಕ್ಕೆ ಆಧಾರವನ್ನು ಕೂಡ ಇದೇ ಧ್ಯೇಯಗಳ ನಿರ್ಣಯ ರೂಪಿಸುತ್ತೆ. ಸೊ ಇದು ಆಬ್ಜೆಕ್ಟಿವ್ ರೆಸಲ್ಯೂಷನ್ ಆಗಿದೆ. ಸೊ ಇದನ್ನು ಜವಾಹರ್ಲಾಲ್ ನೆಹರು ಅವರು ಮಂಡನೆ ಮಾಡ್ತಾರೆ. ಇದರ ಉದ್ದೇಶಗಳೇನಾಗಿತ್ತು ಅಂತ ನೋಡೋದಾದರೆ, ಸೊ ಇದು ಇಡೀ ಭಾರತ ನಮ್ಮದು ಅಂತ ಹೇಳುತ್ತೆ. ಹಾಗೆ ನಮ್ಮೊಂದಿಗೆ ಯಾರು ಬರುತ್ತಾರೆ ಅವರು ನಮ್ಮೊಂದಿಗೆ ಬರಬಹುದು. ಆವಾಗ ಏನಂತಂದರೆ ದೇಶೀಯ ಸಂಸ್ಥಾನಗಳಿದ್ದಲ್ವಾ, ಸೊ ಅವುಗಳಿಗೂ ಕೂಡ ಆಯ್ಕೆಯನ್ನು ಕೊಡ್ತಾರೆ ಇವರು. ಸೊ ಯಾರು ಬರ್ತಾರೆ ಅವರು ನಮ್ಮೊಂದಿಗೆ ಬರಬಹುದು ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಅಂತಿಮ ಅಧಿಕಾರ ಯಾರಿಗಿರುತ್ತೆ ಅಂತ ಜನರಿಗೆ ಅಧಿಕಾರ ಇರುತ್ತೆ ಅಂತ ಹೇಳ್ತಾರೆ. ಹಾಗೆ ಅಲ್ಪಸಂಖ್ಯಾತರ ರಕ್ಷಣೆ ಮಾಡುವುದಾಗಿ, ಹಾಗೆ ನಮ್ಮದು ಸಾರ್ವಭೌಮ ರಾಷ್ಟ್ರವನ್ನಾಗಿ ಮಾಡಬೇಕಂತ ಹೇಳಿ ಇದು ಹೇಳುತ್ತೆ. ಸೊ ಅಂತಿಮವಾಗಿ ಈ ಅಬ್ಜೆಕ್ಟಿವ್ ರೆಸಲ್ಯೂಷನ್ನ ಅಥವಾ ಧ್ಯೇಯಗಳ ನಿರ್ಣಯವನ್ನು 22/1/1947 ಏನು ಮಾಡಲಾಗತ್ತೆ, ಅಳವಡಿಸಿಕೊಳ್ಳಲಾಗತ್ತೆ. ಸೊ ಏನು ಈ ಧ್ಯೇಯಗಳ ನಿರ್ಣಯವನ್ನು ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಗಾಂಧೀಜಿಯವರನ್ನು ಹೊರತುಪಡಿಸಿ ಎಲ್ಲ ಒಂದು ಗಣ್ಯ ವ್ಯಕ್ತಿಗಳು ಈ ಒಂದು ಸಂದರ್ಭದಲ್ಲಿ ಹಾಜರಿರ್ತಾರೆ. ಸೊ ಇಲ್ಲಿ ಗಾಂಧೀಜಿಯವರು ಹಾಜರಿರೋದಿಲ್ಲ. ಸೊ ನೆಕ್ಸ್ಟ್ ಒನ್, 26 ಜುಲೈ 1946. ಸೊ ಈ ಒಂದು ದಿನದಂದು ಏನು ಮಾಡಲಾಗುತ್ತೆ ಅಂದರೆ ಪಾಕಿಸ್ತಾನಕ್ಕೆ ಪ್ರತ್ಯೇಕ ಸಂವಿಧಾನ ಒಂದು ಸಭೆಯನ್ನು ರಚನೆ ಮಾಡಲಾಗತ್ತೆ. ಸೊ ನೆಕ್ಸ್ಟ್ ಒನ್, 29 ಆಗಸ್ಟ್ 1947 ಏನು ಮಾಡಲಾಗತ್ತೆ, ಇಲ್ಲಿ ಕರಡು ಸಮಿತಿ ರಚನೆ ಆಗತ್ತೆ. ಅಂದರೆ ಸಂವಿಧಾನದ ಕರಡು ಸಮಿತಿ ರಚನೆ ಆಗತ್ತೆ. ಸೊ ಈ ಒಂದು ಸಮಿತಿಯ ಅಧ್ಯಕ್ಷರನ್ನಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಆಯ್ಕೆ ಆಗ್ತಾರೆ. ಸೊ ಏನಾಗುತ್ತೆ ಇಲ್ಲಿ ಅಂತಿಮವಾಗಿ ಒಂದು ಕರಡು ರಚನೆ ಆಗುತ್ತೆ. ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ ಅನ್ನುವಂಥದ್ದು ರಚನೆ ಆಗುತ್ತೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ. ಸೊ ಈ ರೀತಿ ರಚನೆಗೊಂಡಿರುವಂಥ ಒಂದು ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ ಅಂತ ಏನಿರುತ್ತೆ ಅಥವಾ ಕಚ್ಚಾ ಸಂವಿಧಾನ ಏನಿರುತ್ತೆ, ಸೊ ಇದರ ಪೋಸ್ಟ್ ರೀಡಿಂಗ್ ಅಥವಾ ಮೊದಲ ವಾಚನ ಅಂದರೆ ಸಂವಿಧಾನ ಸಭೆ ಏನು ಸೇರುತ್ತೆ ಆ ಒಂದು ಸಭೆಯಲ್ಲಿ ಪೋಸ್ಟ್ ರೀಡಿಂಗ್ ಮೊದಲನೇ ಬಾರಿಗೆ ಏನು ಮಾಡ್ತಾರೆ ಅಂತಂದರೆ ತಾವು ಬರೆದಿರುವಂಥ ಒಂದು ಸಂವಿಧಾನವನ್ನು ರೀಡ್ ಮಾಡ್ತಾರೆ ಅಥವಾ ಓದಿ ಹೇಳ್ತಾರೆ ಏನೆಲ್ಲ ಬರೆದಿದ್ದೀವಿ ಅಂತ ಹೇಳಿ. ಸೊ ಇದು 4/11/1948 ಆಗುತ್ತೆ ಪೋಸ್ಟ್ ರೀಡಿಂಗ್ ಅನ್ನುವಂಥದ್ದು. ಸೊ ನೆಕ್ಸ್ಟ್ ಅದಾದ ನಂತರ ಸೆಕೆಂಡ್ ರೀಡಿಂಗ್ ಅಂದರೆ ಪೋಸ್ಟ್ ರೀಡಿಂಗ್ನಲ್ಲಿ ಏನಾದರೂ ತಿದ್ದುಪಡಿಗಳಾಗಬೇಕಾ ಅಥವಾ ಏನಾದರೂ ಅಳವಡಿಸ್ಕೊಳ್ಬೇಕು ಅನ್ನುವಂಥದ್ದು ಆಗುತ್ತೆ. ಸೊ ಅದಾದ ನಂತರದಲ್ಲಿ ಮತ್ತೇನು ಮಾಡಲಾಗುತ್ತೆ, ಎರಡನೇ ವಾಚನ ಮಾಡಲಾಗತ್ತೆ. ಸೊ ಇದು 15/11/1948 ಕ್ಲಾಸ್ ಬೈ ಕ್ಲಾಸ್ ಏನು ಮಾಡಲಾಗುತ್ತೆ ಇಲ್ಲಿ ಓದಿ ಹೇಳಲಾಗುತ್ತೆ. ಸೊ ಸೆಕೆಂಡ್ ರೀಡಿಂಗ್. ಸೊ ದಿಸ್ ಈಸ್ ಸೆಕೆಂಡ್ ರೀಡಿಂಗ್. ಸೊ ನೆಕ್ಸ್ಟ್ ಒನ್, ಮೂರನೇ ವಾಚನ ಥರ್ಡ್ ರೀಡಿಂಗ್ ಅನ್ನುವಂಥದ್ದು 14/11/1949 ಆಗತ್ತೆ. ಸೊ ಇಲ್ಲಿ ಒಂದಿಷ್ಟು ಪ್ರಮುಖ ಕೀ ಪಾಯಿಂಟ್ಸ್ಗಳನ್ನ ನೋಡೋಣ. ಇಲ್ಲಿ ಏನು ಅಂತಂದ್ರೆ ಸಂವಿಧಾನ ರಚನಾ ಸಭೆ ನಡೆಸಿದ ಅಧಿವೇಶನಗಳು ಎಷ್ಟಂತಂದ್ರೆ ಒಟ್ಟು ಅಧಿವೇಶನಗಳನ್ನ ಎಷ್ಟು ಬಾರಿ ನಡೆಯುತ್ತೆ ಅಂತಂದ್ರೆ 11 ಬಾರಿ ನಡೆಯುತ್ತೆ. ಹಾಗೆ ಈ ಏನಿವಾಗ ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ ಅನ್ನುವಂಥದ್ದು ರಚನೆ ಆಗುತ್ತಾ,
ಸೊ ಈ ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ನ ಅಂತಿಮ ಒಂದು ರೂಪಕ್ಕೆ ತರುವಂಥ ಸಂದರ್ಭದಲ್ಲಿ ಇಲ್ಲಿ ಹಲವಾರು ತಿದ್ದುಪಡಿಗಳನ್ನ ಮಾಡಿಕೊಳ್ತಾರೆ. ಅಂದರೆ ಇದರಲ್ಲಿ ಏನಾದರೂ ಹೊಸ ಅಂಶಗಳನ್ನ ಆ್ಯಡ್ ಮಾಡಬೇಕಾ ಅಥವಾ ಇದರಲ್ಲಿರುವ ಅಂಶಗಳನ್ನ ತೆಗೆದುಕೊಳ್ಬೇಕಾ ಅನ್ನುವಂಥದ್ದನ್ನು. ಸೊ ಈ ರೀತಿ ಸುಮಾರು 2473 ತಿದ್ದುಪಡಿಗಳಾಗತ್ತೆ ಅಂತಿಮ ಒಂದು ಸಂವಿಧಾನ ರೂಪುಗೊಳ್ಳುವಂಥ ಸಂದರ್ಭದಲ್ಲಿ. ಹಾಗೆಯೇ ಇಲ್ಲಿ 1,45,000 ಪದಗಳಿಂದ ಕೂಡಿದ್ದ ಸಂವಿಧಾನವು ಜಗತ್ತಿನಲ್ಲಿಯೇ ಅತಿ ದೊಡ್ಡ ಲಿಖಿತ ಸಂವಿಧಾನ ಎಂದು ಹೆಸರು ಪಡೆದಿತ್ತು. ಈಗಲೂ ಅದೇ ಹೆಗ್ಗಳಿಕೆಯನ್ನು ಹೊಂದಿದೆ. ಸೊ ನಮ್ಮ ಭಾರತದ ಸಂವಿಧಾನ ಅನ್ನುವಂಥದ್ದು ಲಾಂಗೆಸ್ಟ್ ಕಾನ್ಸ್ಟಿಟ್ಯೂಷನ್ ಇನ್ ದ ವರ್ಲ್ಡ್ ಆಗಿದೆ, ವಿಶ್ವದ ಅತಿ ಉದ್ದವಾದ ಸಂವಿಧಾನ ಆಗಿದೆ. ಸೊ ಯಾಕಂದರೆ ಅದರಲ್ಲಿ 1,45,000 ಪದಗಳಿದೆ. ಸೊ ಈ ಕಾರಣಕ್ಕಾಗಿ ಇದು ಲಾಂಗೆಸ್ಟ್ ಕಾನ್ಸ್ಟಿಟ್ಯೂಷನ್ ಇನ್ ದ ವರ್ಲ್ಡ್ ಆಗಿದೆ. ಸೊ ಇವಾಗ ಸಂವಿಧಾನ ಅಂಗೀಕಾರ ಯಾವಾಗ ಆಗುತ್ತೆ? ಅಂತಿಮವಾಗಿ ಇಷ್ಟೊಂದು ತಿದ್ದುಪಡಿಗಳಾಗಿ ಏನು ಸಂವಿಧಾನ ಅನ್ನುವಂಥದ್ದನ್ನು ಯಾವಾಗ ಅಂಗೀಕಾರ ಮಾಡಲಾಗತ್ತೆ ಅಥವಾ ಪಾಸ್ ಮಾಡಲಾಗತ್ತೆ ಅಂತಂದ್ರೆ 26/11/1949. ಸೊ 1949 ನವಂಬರ್ 26 ಏನು ಮಾಡಲಾಗತ್ತೆ? ಸಂವಿಧಾನವನ್ನು ಅಂಗೀಕಾರ ಮಾಡಲಾಗತ್ತೆ. ಸೊ ಈ ಅಂಗೀಕಾರ ಆಗಿರುವಂಥ ಒಂದು ಸಂವಿಧಾನಕ್ಕೆ ಸೊ ಏನಿವಾಗ ಟೋಟಲ್ ಸಂವಿಧಾನ ಸಭೆಯ ಸದಸ್ಯರ ಸಂಖ್ಯೆ ಎಷ್ಟಕ್ಕೆ ಬಂದಿಳಿದಿರುತ್ತೆ? ಔಟ್ ಆಫ್ 389 299ಗೆ ಬಂದಿಳಿದಿರುತ್ತೆ. ಸೊ ಈ 299 ಒಂದು ಮೆಂಬರ್ಸಲ್ಲಿ 284 ಸದಸ್ಯರು ಮಾತ್ರ ಏನು ಮಾಡ್ತಾರೆ ಅಂತಂದರೆ ಈ ಒಂದು ಸಂವಿಧಾನಕ್ಕೆ ಸಿಗ್ನೇಚರ್ನ ಹಾಕ್ತಾರೆ, ಸೈನ್ ಮಾಡ್ತಾರೆ. ಸೊ ಹೀಗೆ ಜಾರಿ ಬಂದಿರೋ ಅಥವಾ ಅಂಗೀಕಾರ ಆಗಿರುವಂಥ ಸಂವಿಧಾನ ಏನೆಲ್ಲ ಒಳಗೊಂಡಿತ್ತು ಅಂತಂದ್ರೆ ಪ್ರಸ್ತಾವನೆಯನ್ನು ಒಳಗೊಂಡಿತ್ತು. ಸೊ ಪ್ರಸ್ತಾವನೆ ಅಥವಾ ಪ್ರಿಯಾಂಬಲ್ ಅಥವಾ ಪೀಠಿಕೆ. ಸೊ ಈ ಪ್ರಿಯಾಂಬಲ್ ಅನ್ನುವಂಥದ್ದು ನಮ್ಮ ಸಂವಿಧಾನ ಅಂಗೀಕಾರ ಮತ್ತು ಈ ಜಾರಿಗೆ ಬಂದ ಸಂದರ್ಭದಲ್ಲಿ ಮೊದಲೇ ಒಳಗೊಂಡಿತ್ತು ಇದು. ಓಕೆ, ಹಾಗೆ ನಮ್ಮ ಮೂಲ ಸಂವಿಧಾನದಲ್ಲಿ 395 ಆರ್ಟಿಕಲ್ಸ್ ಅಂದರೆ ವಿಧಿಗಳು ಇದ್ದವು, ಆರ್ಟಿಕಲ್ಸ್. ಹಾಗೆ 8 ಅನುಸೂಚಿಗಳು ಅಥವಾ ಶೆಡ್ಯೂಲ್ಸ್ ಅಂತ ಏನು ಕರಿತೀವಿ ನಾವು ಇಂಗ್ಲೀಷಲ್ಲಿ, 8 ಶೆಡ್ಯೂಲ್ಸ್ಗಳನ್ನು ಒಳಗೊಂಡಿತ್ತು. ಹಾಗೆ 22 ಭಾಗಗಳು ಅಂದರೆ ಪಾರ್ಟ್ಸನ್ನು ಒಳಗೊಂಡಿತ್ತು. ಸೊ ಅಂತಿಮವಾಗಿ ಈ ಒಂದು ಸಂವಿಧಾನ ಯಾವಾಗ ಜಾರಿಗೆ ಬರುತ್ತೆ ಅಂತಂದ್ರೆ ಸೊ ಇದು 26 ಜನವರಿ 1950 ಏನಾಗುತ್ತೆ ಸಂವಿಧಾನ ಅಂತಿಮವಾಗಿ ಜಾರಿಗೆ ಬರುತ್ತೆ. ಸೊ ಇದೇ ಕಾರಣಕ್ಕಾಗಿ ಏನಂತಂದರೆ ನಾವು ಇಲ್ಲಿ ಸಂವಿಧಾನ ಅಂಗೀಕಾರ ಯಾವಾಗತ್ತೆ? 26 ನವಂಬರ್ 1949 ಅಂದರೆ ಪ್ರತಿ ವರ್ಷ ನಾವೇನು ಮಾಡ್ತೀವಿ ಅಂತಂದರೆ ಈ ನವಂಬರ್ 26 ಏನಿದೆ ಸೊ ಇದನ್ನು ರಾಷ್ಟ್ರೀಯ ಸಂವಿಧಾನ ದಿನ ಅಂತ ಹೇಳಿ ಆಚರಣೆಯನ್ನು ಮಾಡ್ತೀವಿ. ನ್ಯಾಷನಲ್ ಕಾನ್ಸ್ಟಿಟ್ಯೂಷನ್ ಡೇ ಅಂತ ಹೇಳಿ ಆಚರಣೆಯನ್ನು ಮಾಡ್ತೀವಿ. ಆದರೆ ಈ ಒಂದು ದಿನದ ಅಥವಾ ಈ ಹೆಸರಿನಿಂದ ನಾವು ಯಾವಾಗ ಇಲ್ಲಿ ಈ ಒಂದು ದಿನವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಅಂತಂದರೆ 2015ರಿಂದ ಈ ದಿನವನ್ನು ರಾಷ್ಟ್ರೀಯ ಸಂವಿಧಾನ ದಿನ ಅಂತ ಹೇಳಿ ಆಚರಣೆಯನ್ನು ಮಾಡ್ತಾ ಬಂದಿದ್ದೀವಿ. ಆದರೆ 2015ಕ್ಕಿಂತ ಮೊದಲು ಈ ಒಂದು ದಿನವನ್ನು ರಾಷ್ಟ್ರೀಯ ಕಾನೂನು ದಿನ ಅಂತ ಹೇಳಿ ಏನು ಮಾಡ್ತಾರೆ ಆಚರಣೆಯನ್ನು ಮಾಡ್ತಾಯಿದ್ರು. ಯಾಕೆ ಈ ಒಂದು ಬದಲಾವಣೆ ಆಗತ್ತಂತಂದರೆ ಏನು ಇವಾಗ 2015ರಲ್ಲಿ ಸೊ ಈ ಒಂದು ವರ್ಷದಲ್ಲಿ ಏನಾಗುತ್ತೆ ಅಂತಾರೆ ಡಾಕ್ಟರ್ ಅಂಬೇಡ್ಕರ್ ಅವರ 150ನೇ ಒಂದು ಜನ್ಮ ದಿನಾಚರಣೆ ಆಗಿರುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಈ ಒಂದು ದಿನವನ್ನು ರಾಷ್ಟ್ರೀಯ ಕಾನೂನು ದಿನ ಅಂತ ಹೇಳಿರುವಂಥದ್ದನ್ನು ರಾಷ್ಟ್ರೀಯ ಸಂವಿಧಾನ ದಿನ ಅಂತ ಹೇಳಿ ಆಚರಣೆಯನ್ನು ಮಾಡ್ತಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಪ್ರಧಾನಿ ಆಗಿನ ಸಂದರ್ಭದಲ್ಲಿ ಪ್ರಧಾನಿ ಮೋದಿಯವರು ಏನು ಹೇಳ್ತಾರೆ ಅಂತಂದರೆ ಇಲ್ಲಿ ಸಂವಿಧಾನ ಬರೀ ನ್ಯಾಯಾಲಯಗಳಿಗೆ ಸೀಮಿತವಾಗಿರಬಾರದು, ಸಂವಿಧಾನ ಕೇವಲ ನ್ಯಾಯಾಲಯಕ್ಕಷ್ಟೇ ಇರಬಾರ್ದು, ಬದಲಿಗೆ ಅದು ಸಂವಿಧಾನವು ನಮ್ಮ ಜೀವನ, ನಮ್ಮ ಸಂಸ್ಕಾರಗಳಿಗೆ ಹಾಗೆ ನಮ್ಮ ಭಾವನೆಗಳಿಗೆ ನವ ಚೈತನ್ಯವನ್ನು ಕೊಡಬಲ್ಲದು. ಅದಕ್ಕಾಗಿ ನಾವು ಅದನ್ನು ಜನಸಾಮಾನ್ಯರ ಹೃದಯ ಸ್ಪರ್ಶಿಸುವವರೆಗೂ ತೆಗೆದುಕೊಂಡು ಹೋಗಬೇಕು. ಸೊ ಇಲ್ಲಿ ಈ ರೀತಿ ಒಂದು ದಿನವನ್ನು ಆಚರಣೆ ಮಾಡುವಂಥ ಒಂದು ದಿನದ ಒಂದು ಉದ್ದೇಶ ಏನಾಗಿತ್ತು ಅಂತಂದರೆ ಜನಸಾಮಾನ್ಯರಲ್ಲಿ ಈ ಒಂದು ಸಂವಿಧಾನದ ಕುರಿತು ಅರಿವನ್ನು ಮೂಡಿಸುವುದಾಗಿತ್ತು ಅನ್ನುವಂಥದ್ದನ್ನು ಇಲ್ಲಿ ಪ್ರಧಾನಿ ಮೋದಿಯವರು ಹೇಳಿರ್ತಾರೆ. ಹಾಗೆ ಏನಿವಾಗ ಅಂತಿಮವಾಗಿ ಒಂದು ಸಂವಿಧಾನ ಜಾರಿಗೆ ಬರುತ್ತಾ
ಎಸ್. ಸೊ ಇಲ್ಲಿ ಇನ್ನೊಂದು ಪ್ರಮುಖವಾಗಿರುವಂಥ ಅಂಶ ಏನಂತಂದ್ರೆ, ಭಾರತ ಸಂವಿಧಾನದ ಅಂತಿಮ ಕರಡನ್ನು ಸರ್ಕಾರದ ಅಂಗೀಕಾರಕ್ಕೆ ಮಂಡಿಸಿದ್ದು 26 ನವೆಂಬರ್ 1949. ಸೊ ಇಲ್ಲಿ ಕರಡನ್ನು ಯಾವಾಗ ಒಪ್ಪಿಸ್ತಾರೆ ಅಂತಂದರೆ ಸರ್ಕಾರಕ್ಕೆ 26 ನವೆಂಬರ್ 1949ರಂದು. ಬಟ್ ಇಲ್ಲಿ ಅದೇ ದಿನ ಏನಾಗುತ್ತೆ ಅಂದರೆ ಅದು ಸ್ವೀಕಾರ ಕೂಡ ಆಗತ್ತೆ, ಹಾಗೆ ಅನುಷ್ಠಾನಕ್ಕೆ ಕೂಡ ಏನಾಗುತ್ತೆ. ಬಟ್ ಇಲ್ಲಿ ಅನುಷ್ಠಾನಕ್ಕೆ ಬರುವಂಥದ್ದು ಯಾವಾಗ 26 ಜನವರಿ 1950 ಎಂದು. ಸೊ ಇಲ್ಲಿ ಎಕ್ಸೆಪ್ಟ್ ಕೂಡ ಅಂದೇ ಆಗತ್ತೆ, ಅಂಗೀಕಾರ ಕೂಡ ಎಂದು ಇಲ್ಲಿ 1949 ನವೆಂಬರ್ 29ರಂದೇ ಆಗಿರುತ್ತೆ. ಎಸ್. ಸೊ ಇವಾಗ ಏನು ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ಗೆ ಮತ್ತು ಪ್ರಸ್ತುತ ಇರುವಂಥ ಕಾನ್ಸ್ಟಿಟ್ಯೂಷನ್ಗೆ ಏನು ವ್ಯತ್ಯಾಸ ಇದೆ ಅಂತಂದರೆ, ಇಲ್ಲಿ ಅಂದರೆ ಆರ್ಟಿಕಲ್ಸ್, ಶೆಡ್ಯೂಲ್ಸ್ ಹಾಗೆ ಪಾರ್ಟ್ಸ್ಗಳಿಗೆ ಸಂಬಂಧಪಟ್ಟಂತೆ ಅಂದರೆ, ಸೊ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ 395 ಆರ್ಟಿಕಲ್ಸ್ ಇದ್ದವು. ಬಟ್ ಇವಾಗ 460ಕ್ಕೂ ಹೆಚ್ಚು ಆರ್ಟಿಕಲ್ಸ್ಗಳಿವೆ. ಒರಿಜಿನಲ್ ಕಾನ್ಸ್ಟಿಟ್ಯೂಷನಲ್ಲಿ 8 ಒಂದು ಶೆಡ್ಯೂಲ್ಸ್ ಇದ್ರೆ, ಸೊ ಪ್ರಸ್ತುತ 12 ಶೆಡ್ಯೂಲ್ಸ್ಗಳಿವೆ, 12 ಅನುಸೂಚಿಗಳಿವೆ ಅಥವಾ ಪರಿಚ್ಛೇದಗಳಿವೆ. ಹಾಗೆ ಒರಿಜಿನಲ್ ಕಾನ್ಸ್ಟಿಟ್ಯೂಷನಲ್ಲಿ 22 ಭಾಗಗಳಿದ್ರೆ, ಪ್ರಸ್ತುತ ಸಂವಿಧಾನದಲ್ಲಿ 25 ಭಾಗಗಳಿವೆ. ಸೊ ಎಲ್ಲವೂ ಕೂಡ ಯಾವ ಕಾರಣಕ್ಕಾಗಿ ಅಂತಂದರೆ, ನಮ್ಮ ಸಂವಿಧಾನಕ್ಕೆ ಹಲವಾರು ತಿದ್ದುಪಡಿಗಳನ್ನು ತರಲಾಗಿದೆ. ಅಂದರೆ ಕಾಲದಿಂದ ಕಾಲಕ್ಕೆ ತರಲಾದ 106 ತಿದ್ದುಪಡಿಗಳಿಂದಾಗಿ ಏನಾಗಿದೆ ಅಂತಂದರೆ ಇವುಗಳ ಒಂದು ಸಂಖ್ಯೆ ಅನ್ನುವಂಥದ್ದು ವ್ಯತ್ಯಾಸ ಆಗಿದೆ. ಸೊ ನೆಕ್ಸ್ಟ್ ಒನ್, ಭಾರತ ಸ್ವಾತಂತ್ರ್ಯ ಕಾಯ್ದೆ 1947. ಸೊ ಈ ಒಂದು ಕಾಯ್ದೆಯನ್ನು ಕೂಡ ಜಾರಿಗೆ ತರಲಾಗುತ್ತೆ. ಇದನ್ನು ಕೂಡ ನಾವು ಡಿಸ್ಕಸ್ನ ಮಾಡಿದ್ದೀವಿ. ಎಸ್. ಸೊ ಇಲ್ಲಿ ಏನಂತಂದರೆ, ಈ ಒಂದು ಕಾಯ್ದೆ ಮೂಲಕ ಏನು ಮಾಡ್ತಾರೆ, ಇಲ್ಲಿ ಸಂವಿಧಾನ ರಚನಾ ಸಭೆ ಅನ್ನುವಂಥದ್ದು ಸಾರ್ವಭೌಮ ಸಂಸ್ಥೆ ಅಂತ ಹೇಳಿ ಮಾಡುತ್ತಾ. ಅಂದರೆ ಇದರಲ್ಲಿ ಯಾವುದೇ ರೀತಿಯ ಒಂದು ಹಸ್ತಕ್ಷೇಪ, ಬಾಹ್ಯ ಹಸ್ತಕ್ಷೇಪ ಇಲ್ಲ ಅಂತ ಕೂಡ ಹೇಳುತ್ತಾ. ಎಸ್. ಸೊ ಇಲ್ಲಿ ಇಂಪಾರ್ಟೆಂಟ್ ನೋಟ್ ಏನಂತಂದ್ರೆ, ಶಾಸಕಾಂಗ ಸಭೆ ಸೇರಿದಾಗ ಅಂದ್ರೆ ಸಂವಿಧಾನ ರಚನಾ ಸಭೆ ಏನಿದೆ, ಸೊ ಈ ರಚನಾ ಸಭೆ ಒಂದು ಶಾಸಕಾಂಗ ಸಭೆ ಅಂದರೆ ಲೆಜಿಸ್ಲೇಟಿವ್ ಒಂದು ಸಭೆಯಾಗಿ ಸೇರಿದಾಗ ಇದರ ಅಧ್ಯಕ್ಷರು ಆಗ್ತಾ ಇದ್ರು ಅಂದರೆ G.V. ಮಾವ್ಲಂಕರ್ ಅವರು ಇದರ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾ ಇದ್ರು. ಅದೇ ಸಂವಿಧಾನ ರಚನಾ ಸಭೆ ಅನ್ನುವಂಥದ್ದು ಒಂದು ಸಾಂವಿಧಾನಿಕ ಸಂಸ್ಥೆಯಾಗಿ ಸಭೆಯನ್ನು ಸೇರಿದ್ರ. ಸೊ ಇಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾ ಇದ್ರು. ವೆರಿ ಇಂಪಾರ್ಟೆಂಟ್. ಸೊ ಇಂಥ ಅಂಶಗಳನ್ನ ಏನಂತಂದ್ರೆ UPSCಯಲ್ಲಿ ಹೆಚ್ಚಾಗಿ ಕೇಳ್ತಾರೆ. ಸೊ ಅಂದರೆ ಕನ್ಫ್ಯೂಸಿಂಗ್ ಆಗುತ್ತಾ. ಸೊ ಇಲ್ಲಿ ನಮಗೆ ಗೊತ್ತಿರಬೇಕು ಸಾಂವಿಧಾನಿಕ ಸಂಸ್ಥೆ ಮತ್ತು ಶಾಸಕಾಂಗ ಸಭೆ ಸೇರಿದಾಗ ಯಾರು ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾ ಇದ್ರು ಅಂತ ಹೇಳಿ. ಎಸ್. ಸೊ ಇಲ್ಲಿ ಈ ಒಂದು ಸಂವಿಧಾನದ ಕುರಿತು ಅಂಬೇಡ್ಕರ್ ಅವರು ಏನು ಹೇಳಿದರು ಅಂತಂದರೆ, ಸಂವಿಧಾನವು ವಕೀಲರಿಗೆ ಕೇವಲ ಒಂದು ದಾಖಲೆಯಲ್ಲ, ಬದಲಾಗಿ ಅದು ಜೀವನ ವಿಧಾನ ಆಗಿದೆ ಅಂತ ಹೇಳಿ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಸೊ ಇಲ್ಲಿ ಸಂವಿಧಾನ ಅನ್ನುವಂಥದ್ದು ಕಾನೂನನ್ನು ಒಳಗೊಂಡಿರುವಂಥ ಕಾರಣಕ್ಕಾಗಿ ಇದು ಕೇವಲ ವಕೀಲರಿಗೆ ಮಾತ್ರ ಒಂದು ದಾಖಲೆಯಾಗಿ ಉಳ್ಕೋದಿಲ್ಲ, ಬದಲಿಗೆ ಜನಸಾಮಾನ್ಯರಿಗೂ ಕೂಡ ಅದು ಒಂದು ರೀತಿಯ ಜೀವನ ವಿಧಾನವಾಗಿ ಇರುತ್ತೆ ಅಂತ ಹೇಳಿ ಅಂಬೇಡ್ಕರ್ ಅವರು ಹೇಳ್ತಾರೆ. ಹಾಗೆ ಇಲ್ಲಿ ಅಂಬೇಡ್ಕರ್ ಇನ್ನೊಂದು ಮಾತನ್ನು ಕೂಡ ಹೇಳ್ತಾರೆ, ಸಂವಿಧಾನವು ರಚನಾ ಸಭೆಯ ಅನುಮೋದಿಸಿದ ಒಂದು ದಾಖಲೆ ಮಾತ್ರ ಅಲ್ಲ. ಸೊ ಇಲ್ಲಿ ಏನಂತಂದರೆ ಸಂವಿಧಾನ ಇಲ್ಲಿ ರಚನಾ ಸಭೆಯಲ್ಲಿ ಏನು ಅನುಮೋದನೆಗೊಳ್ಳುತ್ತೆ, ಸೊ ಅದು ಅನುಮೋದಿಸಿರುವಂಥ ಒಂದು ದಾಖಲೆ ಮಾತ್ರ ಅಲ್ಲ, ಬದಲಿಗೆ ಅದು ಯಾರನ್ನ ಪ್ರತಿನಿಧಿಸುತ್ತದೆಯೋ ಅಂದರೆ ಅದು ಅವರ ಮೂಲದಿಂದಲೇ ಬಂದಂಥ ಒಂದು ಸಣ್ಣದು. ಅಂದರೆ ಯಾರನ್ನ ಪ್ರತಿನಿಧಿಸುತ್ತದೆ ಅಂದರೆ ಇಲ್ಲಿ ಜನರು, ಪ್ರಜೆಗಳು, ಅವರ ಮೂಲದಿಂದ ಬಂದಂತಹ ಒಂದು ಸಣ್ಣದಾಗಿದೆ ಅಂತ ಹೇಳಿ ಏನು ಮಾಡ್ತಾರೆ ಅಂಬೇಡ್ಕರ್ ಅವರು ಹೇಳ್ತಾರೆ. ಸೊ ನೆಕ್ಸ್ಟ್ ಒನ್, ಇಲ್ಲಿ ಭಾರತೀಯ ಒಂದು ಸಂವಿಧಾನದ ಬಗ್ಗೆ ಒಂದಿಷ್ಟು ಸಂಗತಿಗಳನ್ನು ತಿಳ್ಕೊಳ್ಳೋಣ, ಬೇಸಿಕ್ ಫ್ಯಾಕ್ಟ್ಸನ್ನು ತಿಳ್ಕೊಳ್ಳೋಣ. ಎಸ್. ಸೊ ಇಲ್ಲಿ ಸಂವಿಧಾನಕ್ಕೆ ಸಂಬಂಧಿಸಿದ ಸಂಗತಿಗಳು ಏನಿವಾಗ ಸಂವಿಧಾನ ಸಭೆ ಏನಿರುತ್ತೆ ಇದರ ಮುದ್ರೆಯಾಗಿ, ಸೊ ಅಂದರೆ ಸೀಲ್ ಅಂತ ಏನಿರುತ್ತೆ, ಸೀಲ್ ಆಗಿ ಯಾವುದರ ಒಂದು ಚಿಹ್ನೆ ಇರುತ್ತೆ, ಇಲ್ಲಿ ಆಣೆ ಸಿಂಬೋಲ್ ಯಾವುದಿರುತ್ತೆ ಆಣೆಯನ್ನು ಆಯ್ಕೆ ಮಾಡಿಕೊಂಡಿರ್ತಾರೆ. ಸೊ ನಂತರದಲ್ಲಿ ರಾಷ್ಟ್ರಧ್ವಜ ನ್ಯಾಷನಲ್ ಫ್ಲಾಗ್ ಏನಿರುತ್ತೆ ಇದನ್ನು ಯಾವಾಗ ಅಡಾಪ್ಟ್ ಮಾಡ್ಕೊಳ್ತಾರೆ ಅಥವಾ ಅಳವಡಿಸ್ಕೊಳ್ತಾರೆ ಅಂತಂದರೆ 22 ಜುಲೈ 1947ರಂದು. ಹಾಗೆ ನ್ಯಾಷನಲ್ ಹಾಡು ಅಥವಾ ರಾಷ್ಟ್ರೀಯ ಹಾಡು ಇದನ್ನು 24 ಜನವರಿ 1947ರಂದು. ಸೊ ನಿಮಗೆ ಗೊತ್ತಿರಬೇಕು ನ್ಯಾಷನಲ್ ಸಾಂಗ್ ಆ್ಯಂಡ್ ನ್ಯಾಷನಲ್
ಆ್ಯಂಥಮ್ ನಡುವೆ ವ್ಯತ್ಯಾಸ ಗೊತ್ತಿರಬೇಕು. ಇಲ್ಲಿ ರಾಷ್ಟ್ರೀಯ ಹಾಡು ಯಾವುದು? ವಂದೇ ಮಾತರಂ. ರಾಷ್ಟ್ರಗೀತೆ ಜನಗಣಮನ. ರಾಷ್ಟ್ರಗೀತೆ ಜನಗಣಮನ. ಎಸ್. ಸೊ ಇಲ್ಲಿ ಏನಿವಾಗ ಇದರ ಮೊದಲ ಅಧ್ಯಕ್ಷ, ಸೊ ಇಲ್ಲಿ ರಾಜೇಂದ್ರ ಪ್ರಸಾದ್ ಅವರು ಆಗಿರ್ತಾರಲ್ವಾ. ಸೊ ಇವರು ಯಾವಾಗ ಇದರ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ? 24 ಜನವರಿ 1947 ಹಾಗೆ ಈ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ತೆಗೆದುಕೊಂಡಂಥ ಒಟ್ಟು ವೆಚ್ಚ ಎಷ್ಟಾಗಿತ್ತು ಅಂದರೆ 64 ಲಕ್ಷ ರೂಪಾಯಿ. ಸೊ ಆಗಿನ ಕಾಲಕ್ಕೆ ಇದು ಬಹುದೊಡ್ಡ ಮೊತ್ತ. 64 ಲಕ್ಷ ರೂಪಾಯಿ ಖರ್ಚಾಗಿರತ್ತ. ಎಸ್. ಹಾಗೆ ಇಲ್ಲಿ ಸಂವಿಧಾನದ ಕುರಿತು ಅಂಬೇಡ್ಕರ್ ಅವರು ಇನ್ನೊಂದು ಮಾತನ್ನು ಕೂಡ ಹೇಳ್ತಾರೆ. ಬಾಬಾ ಸಾಹೇಬ್ ಅವರು ಸಂವಿಧಾನವನ್ನು ಭಾರತದ ಭವಿಷ್ಯದ ಜೀವನ ವಿಧಾನದ ಕನ್ನಡಿ ಅಂತ ಕೂಡ ಇಲ್ಲಿ ಏನು ಮಾಡ್ತಾರೆ? ಸಂವಿಧಾನವನ್ನು ಹೊಗಳ್ತಾರೆ. ಎಸ್. ಸೊ ನಂತರದಲ್ಲಿ ಕಾಲಾವಧಿ ಅಂದರೆ ಈ ಒಂದು ಸಂವಿಧಾನವನ್ನು ಅಂತಿಮವಾಗಿ ರೂಪುಗೊಳಿಸಲಿಕ್ಕೆ, ಸಂವಿಧಾನವನ್ನು ಬರೆದು ಮುಗಿಸ್ಲಿಕ್ಕೆ ಎಷ್ಟು ದಿನಗಳನ್ನು ತೆಗೆದುಕೊಳ್ಳಲಾಗತ್ತೆ ಅಂತಂದರೆ 2 ವರ್ಷ 11 ತಿಂಗಳು 18 ದಿನಗಳನ್ನು ತೆಗೆದುಕೊಳ್ತಾರೆ. ಸೊ ನೆಕ್ಸ್ಟ್ ಒನ್ HVR ಅಯ್ಯಂಗಾರ್. ಸೊ ಇವರು ಸಂವಿಧಾನ ಸಭೆಯ ಕಾರ್ಯದರ್ಶಿಗಳಾಗಿದ್ದರು, ಕಾರ್ಯದರ್ಶಿ. ಹಾಗೆ ಪ್ರೇಮ್ ಬಿಹಾರಿ ನಾರಾಯಣ್ ರೈಜಾದ್ ಅವರು ಭಾರತೀಯ ಸಂವಿಧಾನದ ಕ್ಯಾಲಿಗ್ರಾಫರ್ ಆಗಿದ್ದರು. ಅಂದರೆ ಕ್ಯಾಲಿಗ್ರಾಫರ್ ಅಂತಂದರೆ ಕೈ ಬರಹದಿಂದ ಏನು ಮಾಡಲಾಗಿತ್ತೆ? ಈ ಒಂದು ಸಂವಿಧಾನವನ್ನು ಬರೆಯಲಾಗಿದೆ. ಸೊ ಮೂಲ ಆವೃತ್ತಿ ನಿಮಗೆ ಗೊತ್ತಿರೋ ಹಾಗೆ ಇದು ಹಿಂದಿ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿದೆ. ಸೊ ಹಿಂದಿ ಭಾಷೆಯಲ್ಲಿರುವಂಥ ಮೂಲ ಆವೃತ್ತಿಯನ್ನು ಈ ಒಂದು ಪ್ರೇಮ್ ಬಿಹಾರಿ ನಾರಾಯಣ್ ರೈಜಾದ್ ಅವರು ಬರೆದಿದ್ದಾರೆ. ಹಾಗಿದ್ರೆ ಇಂಗ್ಲೀಷ್ ಆವೃತ್ತಿಯ ಒಂದು ಮೂಲ ಸಂವಿಧಾನವನ್ನು ಯಾರು ಬರೆದಿದ್ದಾರೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಎಸ್. ಸೊ ಇವಾಗ ಈ ಸಂವಿಧಾನ ರಚನಾ ಸಭೆಯ ವಿರುದ್ಧದ ಟೀಕೆಗಳು ಅಂದರೆ ಕ್ರಿಟಿಕಿಸಮ್ ಏನಿದೆ, ಯಾಕೆ ಇದನ್ನು ಟೀಕೆನ ಮಾಡ್ತಾರೆ ಅನ್ನೋದನ್ನು ನೋಡೋಣ. ಮೊದಲ ಟೀಕೆ ಏನಂತಂದರೆ ಇದು ಜನರ ಪ್ರಾತಿನಿಧಿಕ ಸಂಸ್ಥೆ ಅಲ್ಲ. ಸೊ ಏನಿದ್ರ ಅರ್ಥ ಅಂತಂದರೆ ಜನರ ಪ್ರಾತಿನಿಧಿಕ ಸಂಸ್ಥೆ ಅಲ್ಲ ಅಂದರೆ ಏನಿವಾಗ ಸಂವಿಧಾನ ರಚನಾ ಸಭೆಯ ಮೆಂಬರ್ಸ್ ಏನಿದ್ರು ಅಥವಾ ಸದಸ್ಯರೇನಿದ್ರು ಆ ಸದಸ್ಯರ ಆಯ್ಕೆ, ಈ ಸದಸ್ಯರ ಆಯ್ಕೆ ಅನ್ನುವಂಥದ್ದನ್ನು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯ ಮೂಲಕ ಅವರನ್ನು ಆಯ್ಕೆ ಮಾಡಲಾಗಿಲ್ಲ ಅನ್ನುವಂಥದ್ದು ಟೀಕೆ ಇರುತ್ತೆ. ಹಾಗೆ ಇದು ನೇರವಾಗಿ ಅಲ್ಲಿ ನಾಮನಿರ್ದೇಶಿತ ಸದಸ್ಯರು ಕೂಡ ಇದ್ದರು. ಸೊ ಈ ಒಂದು ಕಾರಣಕ್ಕಾಗಿ ಇದು ಜನರ ಪ್ರಾತಿನಿಧಿಕ ಸಂಸ್ಥೆ ಅಲ್ಲ ಅಂತ ಹೇಳಿ ಇದರ ವಿರುದ್ಧ ಟೀಕೆಗಳು ಕಂಡುಬರುತ್ತೆ. ಹಾಗೆ ಇದು ಸಾರ್ವಭೌಮ ಸಂಸ್ಥೆ ಅಲ್ಲ. ಇದು ಯಾವಾಗ ಸಾರ್ವಭೌಮ ಆಗ್ತಾ ಇತ್ತು ಅಂತಂದರೆ ಈ ಒಂದು ಪ್ರೊಸೆಸ್ಸಲ್ಲಿ ಅಂದರೆ ಸಂವಿಧಾನ ರಚನೆಗೆ ಸಂಬಂಧಪಟ್ಟಂಥ ಕಂಪ್ಲೀಟ್ ಪ್ರೊಸೆಸ್ಸಲ್ಲಿ ಭಾರತೀಯರೇ ಇರಬೇಕಾಗಿತ್ತು ಅಥವಾ ಭಾರತೀಯರ ನಿರ್ಧಾರಗಳೇ ಇರಬೇಕಾಗಿತ್ತು. ಆದರೆ ಇಲ್ಲಿ ಬದಲಿಗೆ ಏನಾಗುತ್ತೆ ಅಂತಂದರೆ ಇಲ್ಲಿ ಬ್ರಿಟಿಷ್ ಸರ್ಕಾರದ ಪ್ರಸ್ತಾವನೆಗಳ ಮೂಲಕ ಏನು ಮಾಡಲಾಗತ್ತೆ ಅಂದರೆ ಈ ಸಂವಿಧಾನ ರಚನೆ ಒಂದು ಸಭೆಯನ್ನು ಮಾಡಲಾಗಿರುತ್ತೆ ಅಂತ ಹೇಳಿ ಟೀಕೆ ಕಂಡು ಬರುತ್ತೆ. ಸೊ ಇದರೊಟ್ಟಿಗೆ ಇಲ್ಲಿ ಈ ಒಂದು ಸಂವಿಧಾನ ರಚನಾ ಸಭೆ ಏನಿರುತ್ತೆ ಇದು ಅಧಿವೇಶನ ಸೇರ್ತಾ ಇತ್ತಲ್ವಾ, ಈ ಅಧಿವೇಶನಗಳನ್ನು ಕೂಡ ಬ್ರಿಟಿಷರ ಒಂದು ಅನುಮತಿಯೊಂದಿಗೆ ಏನು ಮಾಡ್ತಾ ಇತ್ತು, ಅಧಿವೇಶನ ಅಥವಾ ಸಭೆಯನ್ನು ಸೇರ್ತಾ ಇತ್ತು ಅಂತ ಹೇಳಿ ಇದಕ್ಕೆ ಟೀಕೆ ಇರುವಂಥದ್ದು. ಹಾಗೆ ಇದು ಕಾಂಗ್ರೆಸ್ ಪ್ರಾಬಲ್ಯ ಅಂದರೆ ಈ ಒಂದು ಸಂವಿಧಾನ ರಚನಾ ಸಭೆ ಏನಿದ್ದು ಇದರ ಸದಸ್ಯರಲ್ಲಿ ಹೆಚ್ಚಾಗಿ ಕಾಂಗ್ರೆಸ್ ಸದಸ್ಯರೇ ಇದ್ದರು, ಕಾಂಗ್ರೆಸ್ ಸದಸ್ಯರು. ಸೊ ನಂತರದಲ್ಲಿ ಇದು ವಕೀಲರು ಮತ್ತು ರಾಜಕಾರಣಿಗಳ ಪ್ರಾಬಲ್ಯ ಅಂದ್ರೆ ಈ ಒಂದು ಸಂವಿಧಾನ ರಚನಾ ಸಭೆಯಲ್ಲಿ ಹೆಚ್ಚಾಗಿ ವಕೀಲರೇ ಇದ್ದರು, ಹಾಗೆ ರಾಜಕಾರಣಿಗಳಿಂದನೇ ಕೂಡಿತ್ತು ಅಂತ ಇದಕ್ಕೆ ಇರುವಂಥ ಟೀಕೆ. ಸೊ ಇದೇ ಕಾರಣಕ್ಕಾಗಿ ಏನಾಗುತ್ತೆ ಅಂದರೆ ಈ ಒಂದು ಸಂವಿಧಾನ ಸಭೆಯಲ್ಲಿ ವಕೀಲರೇ ಮತ್ತು ರಾಜಕಾರಣಿಗಳೇ ಇದ್ರು ಅನ್ನುವಂಥ ಕಾರಣಕ್ಕಾಗಿ ಏನಾಗುತ್ತೆ ಅಂದರೆ ಸಂವಿಧಾನ ಅನ್ನುವಂಥದ್ದು ತುಂಬ ಬೃಹತ್ ಗಾತ್ರದಲ್ಲಿ ಮತ್ತು ಅದನ್ನು ಅರ್ಥೈಸಿಕೊಳ್ಳಲಿಕ್ಕೆ ಅಂದರೆ ಇರುವಂಥದ್ದಕ್ಕೆ ಏನಾಗುತ್ತೆ ಅಂದರೆ ಕಾರಣ ಆಗತ್ತೆ. ಸೊ ಅಂದರೆ ವಕೀಲರು ಎಲ್ಲ ಒಂದು ಅಂಶಗಳನ್ನ ಏನು ಮಾಡ್ತಾರೆ ಇದಕ್ಕೆ ಸೇರಿಸ್ತಾ ಹೋಗ್ತಾ ಇರುವಂಥ ಕಾರಣಕ್ಕಾಗಿ ಏನಾಗುತ್ತೆ ಅದು ಬೃಹತ್ ಪ್ರಮಾಣದಲ್ಲಿ ಆಗುತ್ತೆ. ಹಾಗೆ ವಕೀಲ ಅಂದರೆ ಅವರ ಒಂದು ಭಾಷೆಗಳು, ಸಾಂವಿಧಾನಿಕ ಭಾಷೆಗಳು ಏನಾಗುತ್ತೆ ಇಲ್ಲಿ ಬಳಕೆಯಾಗಿರುವಂಥ ಕಾರಣಕ್ಕಾಗಿ ಏನಾಗುತ್ತೆ ಅದು ತುಂಬ ಕ್ಲಿಷ್ಟವಾಗ್ತಾ ಹೋಗುತ್ತೆ.
ಸೊ ಇದೇ ಕಾರಣಕ್ಕಾಗಿ ಏನಂತಂದರೆ ಇಲ್ಲಿ ಎಚ್ ವಿ ಕಾಮತ್ ಅವರು ಒಂದು ಮಾತನ್ನು ಹೇಳ್ತಾರೆ. ಸೊ ಎಚ್ ವಿ ಕಾಮತ್ ಅವರು ಸಂವಿಧಾನ ಸಭೆಯ ಸದಸ್ಯರಾಗಿದ್ದರು. ಇವರು ಕೂಡ ಏನು 299 ಮೆಂಬರ್ಸ್ ಏನಿದ್ರು ಆ 219 ಮೆಂಬರ್ಸಲ್ಲಿ ಇವರು ಕೂಡ ಒಬ್ಬರಾಗಿದ್ದರು. ಸೊ ಇವ್ರು ಏನು ಹೇಳ್ತಾರೆ ಅಂತಂದರೆ ಬೃಹತ್ ಗಾತ್ರದ ಕ್ಲಿಷ್ಟ ನಿಘಂಟು ಅಂತ ಕರೀತಾರೆ. ಸೊ ಇಲ್ಲಿ ಡಿಕ್ಷನರಿ, ನಿಘಂಟು ಅಂದರೆ ಡಿಕ್ಷನರಿ ಅಂತಂದರೆ ಏನು, ಯಾವುದೇ ಒಂದು ಪದದ ಅರ್ಥವನ್ನು ನಮಗೆ ತಿಳಿಸ್ಕೊಡುತ್ತೆ. ಅಂದರೆ ಅದು ಪದದ ಅರ್ಥಗಳನ್ನ ನಮಗೆ ಸರಳವಾಗಿ ತಿಳಿಸ್ಕೊಡತ್ತೆ, ಅಂದರೆ ಈಜಿ ಮಾಡಿಕೊಡತ್ತೆ. ಬಟ್ ಇಲ್ಲಿ ಸಂವಿಧಾನ ಏನು ಮಾಡುತ್ತೆ, ನಮಗೆ ಬೃಹತ್ ಗಾತ್ರದ ಕ್ಲಿಷ್ಟ ನಿಘಂಟು, ಅರ್ಥವಾಗದ, ಬೃಹತ್ ಪ್ರಮಾಣದಲ್ಲಿದೆ, ದೊಡ್ಡ ಪ್ರಮಾಣದಲ್ಲಿ ಇದೆ. ಸೊ ಇಂತಹ ಗಾತ್ರದ ಒಂದು ಕ್ಲಿಷ್ಟ ಅಂದರೆ ಕಠಿಣವಾಗಿರುವಂಥ ನಿಘಂಟು ಅಂತ ಹೇಳಿ ಏನು ಮಾಡ್ತಾರೆ, ಎಚ್ ವಿ ಕಾಮತ್ ಅವರು ಹೇಳ್ತಾರೆ. ಸೊ ನಂತರದಲ್ಲಿ ಲಿಖಿತ ಸಂವಿಧಾನದ ಜೀವಿತಾವಧಿ. ಸೊ ಇಲ್ಲಿ ನಮ್ಮದು ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಂದರೆ ನಾವು ಲಿಖಿತ ಸಂವಿಧಾನವನ್ನು ಒಳಗೊಂಡಿದ್ದೀವಿ. ಸೊ ಈ ರೀತಿಯ ಒಂದು ಲಿಖಿತ ಸಂವಿಧಾನ ಏನಿರುತ್ತಾ ಇದರ ಜೀವಿತಾವಧಿ ಎಷ್ಟು ಅನ್ನುವುದರ ಕುರಿತು ಏನು ಮಾಡುತ್ತೆ ಅಂದರೆ ಈ ಶಿಕಾಗೋ ವಿಶ್ವವಿದ್ಯಾನಿಲಯದ ಕಾನೂನು ಶಾಲೆಯ ಒಂದು ಅಧ್ಯಯನವನ್ನು ನಡೆಸುತ್ತಾ, ಒಂದು ವಿಷಯವನ್ನು ಮಂಡಿಸುತ್ತಾ. ಲಿಖಿತ ಸಂವಿಧಾನದ ಜೀವಿತಾವಧಿ ಎನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ವಿಷಯವನ್ನು ಮಂಡಿಸುತ್ತಾ. ಸೊ ಅದರ ಪ್ರಕಾರ ಏನಂತಂದರೆ ಇಲ್ಲಿ ಹೆಚ್ಚಿನ ಸಂವಿಧಾನಗಳ ಸರಾಸರಿ ಜೀವಿತಾವಧಿ ಎಷ್ಟಿದೆ ಅಂತ ಹೇಳುತ್ತೆ, 17 ವರ್ಷಗಳು ಮಾತ್ರ ಅಂತ ಇದು ಒಂದು ಅಧ್ಯಯನ ಮಾಡುತ್ತಾ. ಸೊ ಅದರ ಪ್ರಕಾರ ಹೆಚ್ಚಿನ ಒಂದು ಸಂವಿಧಾನಗಳ ಸರಾಸರಿಯ ಜೀವಿತಾವಧಿ 17 ವರ್ಷ ಅಂತ ಹೇಳುತ್ತಾ. ಹಾಗೆ ಅಂಗೀಕಾರಗೊಂಡ 18ನೇ ವರ್ಷಕ್ಕೆ ಜಗತ್ತಿನ ಅರ್ಧದಷ್ಟು ಸಂವಿಧಾನಗಳು ತಮ್ಮ ಪ್ರಸ್ತುತತೆಯನ್ನು ಕಳೆದುಕೊಳ್ಳುತ್ತಾ. ಸೊ ಇಲ್ಲಿ ಗರಿಷ್ಠ ಎಷ್ಟು ಅಂತಂದರೆ ಸರಾಸರಿ 17 ಆಗಿದೆ. ಸೊ ಇದಾದ ನಂತರ 18 ವರ್ಷಕ್ಕೆ ಯಾವುದಾದ್ರೂ ಸಂವಿಧಾನ ಕಾಲಿಟ್ಟಿದೆ ಅಂತಂದರೆ ಅದರಲ್ಲಿ ಅರ್ಧದಷ್ಟು ಸಂವಿಧಾನಗಳೇನಾಗುತ್ತೆ, ತಮ್ಮ ಪ್ರಸ್ತುತತೆಯನ್ನು ಕಳೆದುಕೊಳ್ಳುತ್ತೆ ಅಂತ ಹೇಳಿ ಇದು ಈ ಒಂದು ಅಧ್ಯಯನದಿಂದ ತಿಳಿದು ಬರುತ್ತೆ. ಹಾಗೆ 50 ವರ್ಷಗಳವರೆಗೆ ತಮ್ಮ ಪ್ರಸ್ತುತತೆಯನ್ನು 19% ಸಂವಿಧಾನಗಳು ಮಾತ್ರ ಉಳಿಸಿಕೊಳ್ಳುತ್ತೆ. ಸೊ 18 ವರ್ಷಕ್ಕೆ ಕಾಲಿಡುವಾಗ ಅರ್ಧದಷ್ಟು ಸಂವಿಧಾನಗಳು ಉಳಿದುಕೊಳ್ಳುತ್ತೆ. ಅದೇ 18ರಿಂದ 50 ವರ್ಷಗಳಿಗೆ ಬರೋ ಹೊತ್ತಿಗೆ ಕೇವಲ 19% ಸಂವಿಧಾನಗಳು ಮಾತ್ರ ಉಳಿದುಕೊಳ್ಳುತ್ತೆ. ಹೀಗೆ ಅಂಗೀಕಾರಗೊಂಡ ಒಂದೇ ವರ್ಷದಲ್ಲಿ 7% ಸಂವಿಧಾನಗಳು ಸಾಯುತ್ತೆ. ಸೊ ಕೆಲವೊಂದು ಸಂವಿಧಾನಗಳಲ್ಲಿ ಒಂದೇ ವರ್ಷದಲ್ಲಿ ಮುಕ್ತಾಯಗೊಳ್ಳುತ್ತೆ. ಹಾಗೆ ಈ ಕಾರಣಕ್ಕಾಗಿ ನಮ್ಮ ಸಂವಿಧಾನಕ್ಕೆ 76 ವಸಂತ ತುಂಬಿರುವುದು ಅತ್ಯಂತ ಸಂತತ ಒಂದು ಸಂಗತಿ. ಸೊ ನಮ್ಮ ಸಂವಿಧಾನಕ್ಕೆ ಇವಾಗ 76 ವರ್ಷಗಳಾಗಿವೆ. ಸೊ ಅಂದರೆ ಇದು ಒಂದು ರೀತಿಯ ಹೆಗ್ಗಳಿಕೆನ ಅಂತ ಹೇಳ್ಬೋದು. ಸೊ ಈ ಒಂದು ಅಧ್ಯಯನದಲ್ಲಿ ಇದು ಸುಮಾರು ಜಗತ್ತಿನ 80ಕ್ಕೂ ಹೆಚ್ಚು ಸಂವಿಧಾನಗಳ ಪರಾಮರ್ಶೆಯನ್ನು ನಡೆಸಿದಾಗ ಹಲವಾರು ಮಹತ್ವದ ಅಂಶಗಳು ಬೆಳಕಿಗೆ ಬಂದಿದೆ. ಸೊ ಈ ಒಂದು ಅಧ್ಯಯನದಲ್ಲಿ ಇದು 80ಕ್ಕೂ ಹೆಚ್ಚು ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿರತ್ತ. ಪ್ರಜಾಪ್ರಭುತ್ವದ ಮೂಲಭೂತ ಅಂಶಗಳು ಹಾಗೂ ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರಿಗೆ ನೀಡಿರುವ ಮೂಲಭೂತ ಹಕ್ಕುಗಳ ಕಾರಣಕ್ಕಾಗಿ ಭಾರತದ ಸಂವಿಧಾನವು ಬೇರೆಲ್ಲ ಸಂವಿಧಾನಗಳಿಗಿಂತ ಮಿಗಿಲಾಗಿ ನಿಲ್ಲುತ್ತದೆ. ಸೊ ಇಂತಹ ಒಂದು ಹಕ್ಕುಗಳು ಜಗತ್ತಿನ ಬೇರೆ ಯಾವ ಸಂವಿಧಾನದಲ್ಲಿ ಇಲ್ಲ ಎಂಬುದು ನಮ್ಮ ಸಂವಿಧಾನದ ಹೆಗ್ಗಳಿಕೆ ಆಗಿದೆ. ಸೊ ನೆಕ್ಸ್ಟ್ ಒನ್, ಸಂವಿಧಾನದ ಪ್ರಮುಖ ಲಕ್ಷಣಗಳು ಅಥವಾ ಸಾಲಿಯಂಟ್ ಫೀಚರ್ಸ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಏನು ನಮ್ಮ ಸಂವಿಧಾನದ ಲಕ್ಷಣಗಳು ಏನು ಅನ್ನುವಂಥದ್ದು ನೋಡೋಣ. ಸೊ ನಮ್ಮ ಸಂವಿಧಾನ ಏನೆಲ್ಲ ಒಳಗೊಂಡಿದೆ, ಮೂಲಭೂತ ಹಕ್ಕುಗಳು ಅಂದರೆ ಫಂಡಮೆಂಟಲ್ ರೈಟ್ಸನ್ನು ಒಳಗೊಂಡಿದೆ. DPSP ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ರಾಜ್ಯ ನಿರ್ದೇಶಕ ತತ್ವಗಳನ್ನು ಇದು ಒಳಗೊಂಡಿದೆ. ಹಾಗೆ ಮೂಲಭೂತ ಕರ್ತವ್ಯಗಳು ಅಂದರೆ ಫಂಡಮೆಂಟಲ್ ಡ್ಯೂಟೀಸನ್ನು ಕೂಡ ಒಳಗೊಂಡಿದೆ. ಹಾಗೆ ಇದು ಜಾತ್ಯತೀತ ರಾಷ್ಟ್ರ ಅಂದರೆ ನಮ್ಮ ಸಂವಿಧಾನ ಜಾತ್ಯತೀತವನ್ನು ಹೇಳುತ್ತಾ, ಅಂದರೆ ಇಲ್ಲಿ ಯಾವುದೇ ಧರ್ಮಕ್ಕೆ ವಿಶೇಷ ಒಂದು ಪ್ರಾತಿನಿಧ್ಯವನ್ನು ಕೊಡೋದಿಲ್ಲ, ಅಂದರೆ ಎಲ್ಲ ಧರ್ಮಗಳನ್ನು ಸಮಾನವಾಗಿ ಕಾಣುತ್ತಾ. ಸೊ ನಂತರದಲ್ಲಿ ಇಲ್ಲಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಇದೆ. ಅಂದರೆ ಈ ಹಿಂದೆ 21 ವರ್ಷ ಇರುವಂತಹ ಒಂದು ಮತದಾನದ ಹಕ್ಕನ್ನು 18 ವರ್ಷಕ್ಕೆ ಇಳಿಸಲಾಗತ್ತೆ. ಯಾವ ಒಂದು ತಿದ್ದುಪಡಿಯ ಮೂಲಕ 61st ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 1988 61ನೇ ಸಾಂವಿಧಾನಿಕ ತಿದ್ದುಪಡಿ 1988ರ ಪ್ರಕಾರ ಏನು ಮಾಡಲಾಗುತ್ತೆ, 21 ವರ್ಷ ಇರುವಂಥದ್ದನ್ನು 18 ವರ್ಷಕ್ಕೆ ಇಳಿಸಲಾಗತ್ತೆ ಮತದಾನದ ಹಕ್ಕನ್ನು. ಹಾಗೆ ಇಲ್ಲಿರುವಂಥದ್ದು ಏಕಭಾರತ್ವ ಅಂದರೆ ಸಿಂಗಲ್ ಸಿಟಿಜನ್ಶಿಪ್ ಇರುವಂಥದ್ದು, ಹಾಗೆ ಇದು ಸಮಗ್ರ ಮತ್ತು ಸ್ವತಂತ್ರ ನ್ಯಾಯಾಂಗ ಇರುವಂಥದ್ದು. ಹಾಗೆ ಇಲ್ಲಿ ಕೆಲವೊಂದಿಷ್ಟು ಸ್ವತಂತ್ರ ಸಂಸ್ಥೆಗಳಂತ ಬರುತ್ತೆ.
ಸೊ ಅವುಗಳಲ್ಲಿ UPSC ಇದೆ, SPSC, JPSC, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಹಾಗಿದ್ರಲ್ಲಿ ತುರ್ತು ನಿಬಂಧನೆ ಕೂಡ ಇದೆ, ಅಂದರೆ ಎಮರ್ಜೆನ್ಸಿ ಪ್ರಾವಿಷನ್ ಕೂಡ ಇಲ್ಲಿ ಕಂಡುಬರುತ್ತೆ. ಯಾವುದಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ನ್ಯಾಷನಲ್ ಎಮರ್ಜೆನ್ಸಿ, ಹಣಕಾಸು ಅಂದರೆ ಫೈನಾನ್ಷಿಯಲ್ ಎಮರ್ಜೆನ್ಸಿ, ಹಾಗೆ ರಾಜ್ಯ ಎಮರ್ಜೆನ್ಸಿ ಅಂದರೆ ರಾಷ್ಟ್ರಪತಿ ಆಡಳಿತ ಅಂತ ಕೂಡ ಕರಿತೀವಿ ಇದಕ್ಕೆ, ಅಥವಾ ಪ್ರೆಸಿಡೆನ್ಷಿಯಲ್ ಒಂದು ಆಡಳಿತ. ಸೊ ನಂತರದಲ್ಲಿ 3 ಶ್ರೇಣಿಯ ಆಡಳಿತ ವ್ಯವಸ್ಥೆ ಇಲ್ಲಿ ಕಂಡುಬರುತ್ತೆ, ಅಂದ್ರೆ ರಾಜ್ಯ ಮಟ್ಟದಲ್ಲಿ, ಕೇಂದ್ರ ಮಟ್ಟದಲ್ಲಿ ಮತ್ತು ಸ್ಥಳೀಯ ಮಟ್ಟದಲ್ಲಿ. ಸೊ ಈ ರೀತಿ 3 ಶ್ರೇಣಿಯ ಆಡಳಿತ ವ್ಯವಸ್ಥೆ ಅನ್ನುವಂಥದ್ದು ಇಲ್ಲಿ ಕಂಡುಬರುತ್ತೆ. ಹಾಗೆ ನಮ್ಮ ಸಂವಿಧಾನ ಅನ್ನುವಂಥದ್ದು ಬೃಹತ್ ಸಂವಿಧಾನ ಆಗಿದೆ. ಸೊ ಮೇಲೆ ಹೇಳಿದ ಹಾಗೆ ಸುಮಾರು 1,45,000 ಪದಗಳನ್ನು ಒಳಗೊಂಡಿದೆ, ಸುಮಾರು 460ಕ್ಕೂ ಹೆಚ್ಚು ಆರ್ಟಿಕಲ್ಸ್ಗಳನ್ನು ಒಳಗೊಂಡಿದೆ, 12 ಶೆಡ್ಯೂಲ್ಸ್ಗಳಿದೆ, ಹಾಗೆ 25 ಪಾರ್ಟ್ಸ್ಗಳಿವೆ. ಸೊ ಇದರೊಟ್ಟಿಗೆ ಇದು ಬೃಹತ್ ಸಂವಿಧಾನ ಅನ್ನುವಂಥದ್ದು ಭೌಗೋಳಿಕವಾಗಿ, ಐತಿಹಾಸಿಕವಾಗಿ ಜಗತ್ತಿನ ಒಂದು ಇತರ ರಾಷ್ಟ್ರಗಳ ಸಂವಿಧಾನವನ್ನು ಹೋಲಿಸಿದರೆ, ಅಥವಾ ಈ ಹಿಂದೆ ಯಾವುದಾದ್ರೂ ಇಷ್ಟೊಂದು ಬೃಹತ್ ಸಂವಿಧಾನ ಇತ್ತ ಅಂತ ನೋಡಿದಾದರೆ ಜಗತ್ತಿನಲ್ಲಿ ಯಾವುದೇ ಸಂವಿಧಾನ ಭಾರತದ ಸಂವಿಧಾನಕ್ಕಿಂತ ದೊಡ್ಡದಿಲ್ಲ. ಭಾರತದ ಸಂವಿಧಾನವೇನಾಗಿದೆ ಅಂತಂದರೆ ಬೃಹತ್ ಪ್ರಮಾಣದಲ್ಲಿದೆ. ಇದು ಏಕ ಸಂವಿಧಾನ ಆಗಿದೆ. ಇದೇ ಒಂದು ಸಂವಿಧಾನವನ್ನು ಎಲ್ಲರೂ ಕೂಡ ನಾವು ಫಾಲೋ ಮಾಡ್ತೀವಿ. ಅಂದರೆ ನಮ್ಮ ದೇಶದ ಸರ್ವೋಚ್ಚ ಕಾನೂನಾಗಿದೆ ಈ ಒಂದು ಸಂವಿಧಾನ. ಸೊ ಒರಿಜಿನಲ್ ಕಾನ್ಸ್ಟಿಟ್ಯೂಷನಲ್ಲಿ 395 ಆರ್ಟಿಕಲ್, 22 ಪಾರ್ಟ್ಸ್ ಆ್ಯಂಡ್ 8 ಶೆಡ್ಯೂಲ್ಸ್ಗಳಿದ್ದವು. ಸೊ ಇಲ್ಲಿ ಅಂದರೆ ನಮ್ಮ ಸಂವಿಧಾನವನ್ನು ಪ್ರಜಾಪ್ರಭುತ್ವವನ್ನು ಕಾಯುವ ಏಕೈಕ ಗ್ರಂಥವಾಗಿದೆ ಅಂತ ಹೇಳ್ತೀವಿ ನಾವು. ಸೊ ಇಲ್ಲಿ ಅಂಬೇಡ್ಕರ್ ಅವರು ಒಂದು ಮಾತನ್ನು ಕೂಡ ಹೇಳ್ತಾರೆ, ಏನಂತಂದ್ರೆ ಇಲ್ಲಿ ಇದನ್ನು ಅಂಬೇಡ್ಕರ್ ಹೇಳಲ್ಲ, ಬಟ್ ರೂಢಿಗೆ ಇರುವಂಥದ್ದು ಈ ಒಂದು ಮಾತು. ಎಲ್ಲ ಧರ್ಮ ಗ್ರಂಥಗಳು ಆಯಾ ಧರ್ಮೀಯರು ಹೇಗೆ ಬಾಳಬೇಕು ಎಂಬುದನ್ನು ಹೇಳುತ್ತೆ. ಸೊ ಇಲ್ಲಿ ಎಲ್ಲ ಧರ್ಮ ಗ್ರಂಥಗಳಿಗೂ ಕೂಡ ಇಲ್ಲಿ ಏನಿರುತ್ತೆ, ಇಲ್ಲಿ ಧರ್ಮಗಳಿಗೆ ಧರ್ಮ ಗ್ರಂಥಗಳಿರುತ್ತೆ. ಸೊ ಆಯಾ ಧರ್ಮ ಗ್ರಂಥಗಳು ಆಯಾ ಧರ್ಮೀಯರು ಯಾವ ಧರ್ಮವನ್ನು ಫಾಲೋ ಮಾಡ್ತಾ ಇರ್ತಾರೆ, ಅವರು ಆಯಾ ಧರ್ಮದ ಒಂದು ಕಟ್ಟುಪಾಡುಗಳಿಗೆ ಇರ್ತಾರೆ. ಯಾವ ರೀತಿಯ ಒಂದು ಆಚರಣೆ ಇರಬೇಕು, ಅಥವಾ ಅವರ ಒಂದು ಆಚಾರ ವಿಚಾರ ಯಾವ ರೀತಿ ಇರಬೇಕು ಅನ್ನೋದನ್ನು ಹೇಳುತ್ತೆ. ಆದರೆ ಈ ರೀತಿಯ ಧರ್ಮೀಯರು ಏನಿರ್ತಾರೆ, ಇವರು ಹೇಗೆ ಬಾಳಬೇಕು ಎಂಬುದನ್ನು ಏನು ಮಾಡುತ್ತೆ, ನಮ್ಮ ಸಂವಿಧಾನ ಮಾತ್ರ ಹೇಳುತ್ತೆ ಎಂಬ ಮಾತಿದೆ. ಸೊ ನೆಕ್ಸ್ಟ್ ಒನ್, ನಮ್ಮ ಸಂವಿಧಾನದ ಇನ್ನೊಂದು ಪ್ರಮುಖ ಲಕ್ಷಣ ಏನಂತಂದರೆ ಇದು ಎರವಲು ಸಂವಿಧಾನ ಆಗಿದೆ. ಅಂದ್ರೆ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಬೇರೆ ದೇಶಗಳಿಂದ ನಾವು ಕೆಲವೊಂದಿಷ್ಟು ಅಂಶಗಳನ್ನ ಮತ್ತು ಹಲವಾರು ಕಾಯ್ದೆಗಳಿಂದ ಏನು ಮಾಡ್ಕೊಂಡಿದ್ದೀವಿ, ಒಂದಿಷ್ಟು ವಿಷಯಗಳನ್ನ ಇಲ್ಲಿ ಅಡಾಪ್ಟ್ ಮಾಡ್ಕೊಂಡಿರುವಂಥ ಕಾರಣಕ್ಕಾಗಿ ಎರವಲು ಸಂವಿಧಾನ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ವಿವಿಧ ದೇಶಗಳಿಂದ ಸುಮಾರು 60 ದೇಶಗಳಿಂದ ಏನು ಮಾಡಿದ್ದೀವಿ, ನಾವು ಒಂದಿಷ್ಟು ಅಂಶಗಳನ್ನ ತೆಗೆದುಕೊಂಡಿದ್ದೀವಿ. ಹಾಗೆ 1935 ಕಾಯ್ದೆಯಿಂದ ಕೂಡ ಹಲವಾರು ಅಂಶಗಳನ್ನ ತೆಗೆದುಕೊಂಡಿದ್ದೀವಿ. ಇದೇ ಕಾರಣಕ್ಕಾಗಿ ನಾವು ಈ ಒಂದು ಕಾಯ್ದೆಯನ್ನು ಭಾರತೀಯ ಸಂವಿಧಾನದ ನೀಲಿ ನಕಾಶೆ ಅಂತ ಹೇಳಿ ಕರಿತೀವಿ ಅಂತ ಕೂಡ ಈ ಹಿಂದೆನೂ ಕೂಡ ನಾವು ಡಿಸ್ಕಸ್ನ ಮಾಡಿದ್ದೀವಿ. ಸೊ ಇಲ್ಲಿ ಅಂಬೇಡ್ಕರ್ ಅವರ ಒಂದು ಮಾತು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಏನು ಹೇಳ್ತಾರೆ ಅಂತಂದರೆ, ಇವರು ತಿಳಿದಿರುವ ಎಲ್ಲ ಸಂವಿಧಾನದಿಂದ ನಾವು ದರೋಡೆ ಮಾಡ್ಕೊಂಡಿದ್ದೀವಿ ಅಂತ. ಸೊ ಇದನ್ನು ಪಾಸಿಟಿವ್ ವೇನಲ್ಲಿ ತೆಗೆದುಕೊಳ್ಬೇಕು ನೀವು. ದರೋಡೆ ಅಂತಂದರೆ ನೆಗೆಟಿವ್ ವೇ ಅಲ್ಲಿ ಅಲ್ಲ, ತಿಳಿದಿರುವ ಎಲ್ಲ ಸಂವಿಧಾನದಿಂದ ದರೋಡೆ ಅಂದ್ರೆ. ಸೊ ಅಂಬೇಡ್ಕರ್ ಅವರ ಒಂದು ಅಧ್ಯಯನಶೀಲತೆ ಯಾವ ರೀತಿ ಇತ್ತು ನೋಡಿ, ಅಂದರೆ ಅವರು ಎಲ್ಲ ದೇಶಗಳ ಒಂದು ಸಂವಿಧಾನವನ್ನು ಅಧ್ಯಯನ ಮಾಡಿದರು. ಆ ಎಲ್ಲ ಸಂವಿಧಾನದಲ್ಲಿರುವಂಥ ಒಳ್ಳೊಳ್ಳೆ ಅಂಶಗಳನ್ನ ಏನು ಮಾಡಿದ್ದಾರೆ, ಹಕ್ಕಿ ತೆಗೆದುಕೊಂಡಿದ್ದಾರೆ. ಸೊ ಅದಕ್ಕೆ ನೀವು ಹೇಳ್ತಾರೆ ಅಂದರೆ, ತಿಳಿದಿರುವ ಎಲ್ಲ ಸಂವಿಧಾನದಿಂದ ನಾವು ಒಳ್ಳೊಳ್ಳೆ ಅಂಶಗಳನ್ನ ದರೋಡೆ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಒನ್, ನಮ್ಮ ಸಂವಿಧಾನ ಅನ್ನುವಂಥದ್ದು ನಮ್ಯ ಮತ್ತು ಅನಮ್ಯಗಳ ಮಿಶ್ರಣ ಆಗಿದೆ. ಸೊ ಈಗಾಗಲೇ ನಾವು ನಮ್ಯ ಮತ್ತು ಅನಮ್ಯ ಅಂತಂದರೆ ಏನಂತ ಅರ್ಥ ಮಾಡ್ಕೊಂಡಿದ್ದೀವಿ. ನಮ್ಯ, ಓಕೆ. ಸೊ ಇಲ್ಲಿ ಫ್ಲೆಕ್ಸಿಬಲ್ ನಮ್ಯ ಅಂತಂದರೆ, ಸೊ ಅನಮ್ಯ ಅಂತಂದರೆ ರಿಜಿಡ್ ಅಂತಂದರೆ ಇಲ್ಲಿ ಸಂವಿಧಾನ ತಿದ್ದುಪಡಿ ಅನ್ನುವಂಥದ್ದು ತಿದ್ದುಪಡಿ ನಿಯಮ ತುಂಬ ಕಠಿಣವಾಗಿರುತ್ತೆ, ಪ್ರಕ್ರಿಯೆ ತುಂಬ ಕಠಿಣವಾಗಿರುತ್ತೆ. ಇಲ್ಲಿ ಫ್ಲೆಕ್ಸಿಬಲ್ ಅಂತಂದರೆ ಸರಳವಾಗಿರುತ್ತೆ ಅಂತ. ಅಂದರೆ ನಮ್ಮ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು. ಯಾವಾಗ ಅಂತಂದರೆ ಇಲ್ಲಿ 2/3 ಮೆಜಾರಿಟಿಯೊಂದಿಗೆ, ಸಿಂಪಲ್ ಮೆಜಾರಿಟಿ ಅಂದರೆ ಸರಳ ಬಹುಮತದೊಂದಿಗೆ, ಮತ್ತು ಅಬ್ಸಲ್ಯೂಟ್ ಒಂದು ಮೆಜಾರಿಟಿ ಅಂದರೆ ಸಂಪೂರ್ಣ ಬಹುಮತದೊಂದಿಗೆ ಏನು ಮಾಡ್ಬೋದು ಅಂದರೆ ನಮ್ಮ ಸಂವಿಧಾನವನ್ನು
ತಿದ್ದುಪಡಿ ಮಾಡಬಹುದಾಗಿರುತ್ತೆ. ಸೊ ಹೀಗಾಗಿ ನಮ್ಮ ಸಂವಿಧಾನ ಏನಾಗಿದೆ ಅಂದರೆ ನಮ್ಮೆ ಮತ್ತು ಅನಮ್ಯಗಳ ಮಿಶ್ರಣ ಆಗಿದೆ. ಸೊ ನೆಕ್ಸ್ಟ್ ಒನ್, ಪ್ರಬಲ ಕೇಂದ್ರ ಸರ್ಕಾರದಿಂದ ಕೂಡಿದ ಒಕ್ಕೂಟ ವ್ಯವಸ್ಥೆ ಆಗಿದೆ. ಅಂದರೆ ಇವಾಗ ಫೆಡರಲ್ ವ್ಯವಸ್ಥೆ ಅಂತಂದರೆ ಏನು? ಸೊ ಈ ಒಕ್ಕೂಟ ವ್ಯವಸ್ಥೆ ಅಂತಂದರೆ ಇಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರ ವಿಭಜನೆ ಆಗಿರುತ್ತೆ. ಹಾಗೆ ಲಿಖಿತ ಸಂವಿಧಾನವನ್ನು ಒಳಗೊಂಡಿರುತ್ತೆ. ಅಂದರೆ ಒಕ್ಕೂಟ ವ್ಯವಸ್ಥೆಯ ಲಕ್ಷಣಗಳಿವು. ಇವೆಲ್ಲವೂ ಕೂಡ ಒಕ್ಕೂಟ ವ್ಯವಸ್ಥೆ ಏನಿರುತ್ತೆ ಅದರ ಲಕ್ಷಣಗಳಿವು. ಸೊ ಲಿಖಿತ ಸಂವಿಧಾನ ತಿದ್ದುಪಡಿಯಲ್ಲಿ ಬಿಗಿತ ಇರುತ್ತೆ. ಸೊ ತಿದ್ದುಪಡಿಯಲ್ಲಿ ಬಿಗಿತ ಅಂತಂದರೆ ರಿಜಿಡ್ ಕಾನ್ಸ್ಟಿಟ್ಯೂಷನ್, ರಿಜಿಡ್ ಕಾನ್ಸ್ಟಿಟ್ಯೂಷನ್ ಇಲ್ಲಿ ಇರುತ್ತೆ, ಕಾನ್ಸ್ಟಿಟ್ಯೂಷನ್. ಹಾಗೆ ಸ್ವತಂತ್ರ ನ್ಯಾಯಾಂಗ ಅಂದರೆ ಇಂಡಿಪೆಂಡೆಂಟ್ ಜುಡಿಷಿಯರಿ ಇಲ್ಲಿ ಕಂಡುಬರುತ್ತೆ, ಇಂಡಿಪೆಂಡೆಂಟ್ ಜುಡಿಷಿಯರಿ ಇರುತ್ತೆ. ಹಾಗೆ ಇಲ್ಲಿ ದ್ವಿಸದನ ಇರುತ್ತೆ. ಅಂದರೆ ಕೆಳಮನೆ ಮತ್ತು ಮೇಲ್ಮನೆ ಅಂತ ಏನು ಕರಿತೀವಿ ನಾವು, ಸೊ ಆ ರೀತಿಯ ಒಂದು ಪದ್ಧತಿ ಇರುತ್ತೆ. ಹಾಗೆ ಏಕೀಕೃತ ವ್ಯವಸ್ಥೆ ಅಂದರೆ ಯೂನಿಟರಿ ಸಿಸ್ಟಮ್. ಸೊ ಇಲ್ಲಿ ಒಂದು ಏಕೀಕೃತ ವ್ಯವಸ್ಥೆಯ ಲಕ್ಷಣಗಳೇನಂತಂದರೆ ಇಲ್ಲಿ ಬಲವಾದ ಕೇಂದ್ರ, ಅಂದರೆ ಇಲ್ಲಿ ಕೇಂದ್ರವೇ ಏನಿರುತ್ತೆ ಪರಮೋಚ್ಛವಾಗಿ ಇರುತ್ತೆ. ಏಕ ಸಂವಿಧಾನ ಅಂದರೆ ಸಿಂಗಲ್ ಕಾನ್ಸ್ಟಿಟ್ಯೂಷನ್ ಇರುತ್ತೆ, ಸಿಂಗಲ್ ಸಿಟಿಜನ್ಶಿಪ್ ಇರುತ್ತೆ, ಸಮಗ್ರ ನ್ಯಾಯಾಂಗ ಇರುತ್ತೆ. ಹಾಗೆ ಇಲ್ಲಿ 1ನೇ ವಿಧಿ ಏನು ಹೇಳುತ್ತೆ ಅಂತಂದರೆ 1ನೇ ವಿಧಿ ರಾಜ್ಯಗಳ ಒಕ್ಕೂಟ. ಅಂದರೆ ಆರ್ಟಿಕಲ್ 1 ಏನು ಹೇಳುತ್ತೆ ಅನ್ನೋದನ್ನು ಕೂಡ ನಾವು ಈ ಹಿಂದೆ ಡಿಸ್ಕಸ್ ಮಾಡಿದ್ದೀವಿ. ಇಂಡಿಯಾ ದಟ್ ಈಸ್ ಭಾರತ್ ಶಾಲ್ ಬಿ ಅ ಯೂನಿಯನ್ ಆಫ್ ಸ್ಟೇಟ್ಸ್. ಅಂದರೆ ಇಂಡಿಯಾ ಅಂದರೆ ಭಾರತ, ಇದು ರಾಜ್ಯಗಳ ಒಕ್ಕೂಟ ಆಗಿದೆ ಅಂತ ಹೇಳುತ್ತೆ. ಅಂದರೆ ಇಲ್ಲಿ ಯಾವುದೇ ಒಂದು ಒಕ್ಕೂಟ ವ್ಯವಸ್ಥೆಯಿಂದ ಸಿಡಿದು ಹೋಗುವಂಥ ಹಕ್ಕುಗಳು ರಾಜ್ಯಗಳಿಗೆ ಇರೋದಿಲ್ಲ. ಯಾಕೆಂದರೆ ಇವುಗಳು ಒಪ್ಪಂದದ ಫಲವಾಗಿ ಅಸ್ತಿತ್ವಕ್ಕೆ ಬಂದಿರೋದಿಲ್ಲ. ಸೊ ಹೀಗಾಗಿ ಇವುಗಳು ಒಕ್ಕೂಟ ವ್ಯವಸ್ಥೆಯಿಂದ ಸಿಡಿದು ಹೋಗುವಂಥ ಹಕ್ಕನ್ನು ಹೊಂದಿಲ್ಲ ಅನ್ನೋಂಥದ್ದನ್ನು ಇದು ಹೇಳುತ್ತೆ. ಸೊ ನೆಕ್ಸ್ಟ್ ಒನ್, ನಮ್ಮದು ಸಂಸದೀಯ ಸರ್ಕಾರ, ಪಾರ್ಲಿಯಾಮೆಂಟ್ರಿ ಗೌರ್ಮೆಂಟ್ ಅಂತ ಇದು ಹೇಳುತ್ತೆ. ಅಂದರೆ ನಮ್ಮ ಸಂವಿಧಾನದ ಇನ್ನೊಂದು ಲಕ್ಷಣ ಇದು, ಸಂಸದೀಯ ಸರ್ಕಾರ ಅಥವಾ ಪಾರ್ಲಿಯಾಮೆಂಟ್ರಿ ಗೌರ್ಮೆಂಟ್. ಸೊ ಇದನ್ನು ವೆಸ್ಟ್ ಮಿನಿಸ್ಟರ್ ಮಾಡೆಲ್ ಅಂತ ಕೂಡ ಕರೀತಾರೆ, ಮಾದರಿ ಸರ್ಕಾರ. ಯಾಕೆ ಅಂತಂದ್ರೆ ಸೊ ಇಲ್ಲಿ ಶಾಸಕಾಂಗ ಮತ್ತು ಕಾರ್ಯಾಂಗದ ನಡುವೆ ಏನಾಗುತ್ತೆ ಅಂದರೆ ಬಿಟ್ವೀನ್ ಸಮನ್ವಯ ಮತ್ತು ಸಹಕಾರ ಅನ್ನುವಂಥದ್ದು ಕಂಡುಬರುತ್ತೆ. ಸೊ ಹೀಗಾಗಿದು ಸಂಸದೀಯ ಸರ್ಕಾರ ಆಗಿದೆ. ಸೊ ಬ್ರಿಟಿಷ್ನಲ್ಲಿ ಸಂಸತ್ತಿನ ಸಿದ್ಧಾಂತ ಇದೆ. ಹಾಗೆ US ನಲ್ಲಿ ಏನಿದೆ ಅಂತಂದರೆ ಫೆಡರಲ್ ಕಾನೂನು. ಅಂದರೆ ಇಲ್ಲಿ ಫೆಡರಲ್ ಕಾನೂನು ಅಂತಂದರೆ ಇಲ್ಲಿ ಫೆಡರಲ್ ಒಕ್ಕೂಟ ವ್ಯವಸ್ಥೆಗೆ ಮಾತ್ರ ಇದು ಕಾನೂನು ಅಪ್ಲೈ ಆಗತ್ತೆ. ಹಾಗೆ ರಾಜ್ಯ ನ್ಯಾಯಾಂಗದ ಕಾನೂನು ಇಲ್ಲಿ ರಾಜ್ಯಗಳಿಗೆ ಮಾತ್ರ ಅನ್ವಯ ಆಗತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್, ಭಾರತೀಯ ಸಂವಿಧಾನದ ಮೂಲಗಳು ಅಂದರೆ ಸೋರ್ಸಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೋರ್ಸಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಭಾರತೀಯ ಸಂವಿಧಾನದ ಮೂಲಗಳ ಬಗ್ಗೆ. ಸೊ ನಮ್ಮ ಸಂವಿಧಾನವನ್ನು ಎರವಲು ಸಂವಿಧಾನ ಅಂತ ಹೇಳಿ ನಾವು ಈಗಾಗಲೇ ಕರೀತಾರೆ ಅಂತ ಹೇಳಿ ಡಿಸ್ಕಷನ್ ಮಾಡಿದ್ದೀವಿ. ಸೊ ಅಂದರೆ ಯಾವೆಲ್ಲ ದೇಶಗಳಿಂದ ಯಾವೆಲ್ಲ ಅಂಶಗಳನ್ನು ನಾವು ತೆಗೆದುಕೊಂಡಿದ್ದೀವಿ ಅನ್ನೋದನ್ನು ನೋಡೋಣ. ಸೊ ಇಲ್ಲಿ ಎರವಲು ಸಂವಿಧಾನ ಆಗಿರುವಂಥ ಕಾರಣಕ್ಕಾಗಿ ನಮ್ಮ ಸಂವಿಧಾನವನ್ನು ಏನಂತ ಕರೀತಾರೆ, ಇಲ್ಲಿ ಭಾರತ ಸಂವಿಧಾನವನ್ನು ಬೇರೆ ಕಡೆಗಳಿಂದ ಪಡೆದಂಥ ಚೀಲ ಅಂತ ಹೇಳಿ ಕರೀತಾರೆ. ಅಂದರೆ ಬೇರೆ ಬೇರೆ ಒಂದು ಇದರಿಂದ ತೆಗೆದುಕೊಂಡಿರುವಂಥ ಒಂದು ಚೀಲ ಅಂತ ಹೇಳಿ ಇದನ್ನು ಕರೆಯಲಾಗತ್ತೆ. ಮೂಲಗಳು, ಸೋರ್ಸಸ್, ಯಾವೆಲ್ಲ ದೇಶಗಳಿಂದ ಏನನ್ನ ತೆಗೆದುಕೊಂಡಿದ್ದೀವಿ ಅನ್ನೋದನ್ನು ನೋಡೋಣ. ಸೊ ಇದು ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ಇದು ವೆರಿ ಇಂಪಾರ್ಟೆಂಟ್ ಆಗತ್ತೆ. ಸೊ ಇಲ್ಲಿ ಭಾರತ ಸರ್ಕಾರ ಕಾಯ್ದೆ 1935 ಬರುತ್ತೆ. ಓಕೆ, ಸೊ ಇದನ್ನು ಭಾರತ ಒಂದು ಸಂವಿಧಾನದ ನೀಲಿ ನಕಾಶೆ ಅಂತಲೂ ಕೂಡ ಕರೀತಾರೆ ಅಂತ ಹೇಳಿದ್ದೆ, ಬ್ಲೂ ಪ್ರಿಂಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಇದರಿಂದ ನಾವು ಒಕ್ಕೂಟ ವ್ಯವಸ್ಥೆಯನ್ನು, ರಾಜ್ಯಪಾಲರ ಹುದ್ದೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಬಂಧಗಳನ್ನ, ನ್ಯಾಯಾಂಗ ವ್ಯವಸ್ಥೆ, ಸಾರ್ವಜನಿಕ ಸೇವಾ ಆಯೋಗಗಳು, ತುರ್ತು ಪರಿಸ್ಥಿತಿಯ ಉಪಬಂಧಗಳು ಮತ್ತು ಆಡಳಿತಾತ್ಮಕ ವಿವರಣೆಗಳು. ಸೊ ಇದರ ಬಗ್ಗೆ ಹೆಚ್ಚಿನ ಒಂದು ವಿವರಣೆ ಸದ್ಯಕ್ಕೆ ಬೇಕಾಗಿಲ್ಲ, ಇದನ್ನು ನಾವು ಮುಂದೆ ಡಿಸ್ಕಷನ್ ಮಾಡ್ತೀವಿ. ರಾಜ್ಯಪಾಲರು, ಕೇಂದ್ರ ರಾಜ್ಯ ಸಂಬಂಧಗಳು, ಹಾಗೆ ನ್ಯಾಯಾಂಗ ವ್ಯವಸ್ಥೆ, ಲೋಕಸೇವಾ ಆಯೋಗ, ಇವೆಲ್ಲವನ್ನು ಕೂಡ ನಾವು ಮುಂದೆ ಚರ್ಚೆ ಮಾಡ್ತೀವಿ. ಸದ್ಯಕ್ಕೆ ಯಾವೆಲ್ಲ ಒಂದು ಸಂವಿಧಾನದಿಂದ, ದೇಶದ ಸಂವಿಧಾನದಿಂದ ಏನೆಲ್ಲ ತೆಗೆದುಕೊಂಡಿದ್ದೀವಿ ಅನ್ನೋದನ್ನು ಸದ್ಯಕ್ಕೆ ಮಾತ್ರ ಡಿಸ್ಕಸ್ ಮಾಡೋಣ. ಸೊ ಇವಾಗ ಬ್ರಿಟಿಷ್ ಸಂವಿಧಾನದಿಂದ ಕಾನೂನು ಅಧಿಪತ್ಯವನ್ನು, ಹಾಗೆ ಶಾಸನೀಯ ನಿಯಮಗಳನ್ನು, ಏಕಪೌರತ್ವ, ಸಿಂಗಲ್ ಸಿಟಿಜನ್ಶಿಪ್, ಕ್ಯಾಬಿನೆಟ್ ಪದ್ಧತಿಯನ್ನು, ಅಂದರೆ ಕ್ಯಾಬಿನೆಟ್ ಪದ್ಧತಿ ಅಂದರೆ ಸಚಿವ ಸಂಪುಟ ಅಂತ ಏನು ಕರಿತೀವಿ ನಾವು ಕನ್ನಡದಲ್ಲಿ, ಸಚಿವ ಸಂಪುಟ, ಇಂತಹ ಒಂದು ಪದ್ಧತಿಯನ್ನು, ಹಾಗೆ ಸಂಸದೀಯ ಸೌಲಭ್ಯಗಳನ್ನ,
ಅಂದರೆ ಪ್ರಿವಿಲೇಜಸ್ ಅಂತ ಬರುತ್ತೆ. ಪ್ರಿವಿಲೇಜಸ್ ಅಥವಾ ಪಾರ್ಲಿಯಾಮೆಂಟ್ರಿ ಪ್ರಿವಿಲೇಜಸ್ ಅಂತ ಬರುತ್ತೆ. ಅವುಗಳನ್ನ ದ್ವಿಸದನ ಶಾಸಕಾಂಗ ಪದ್ಧತಿಯನ್ನು ಅಂದರೆ ಅಪ್ಪರ್ ಹೌಸ್ ಮತ್ತು ಲೋವರ್ ಹೌಸ್ ಅಂತ ಏನು ಬರುತ್ತೆ ಅದನ್ನು, ಮತ್ತು ರಿಟ್ ನ್ಯಾಯ ವ್ಯಾಪ್ತಿ, ರಿಟ್ ಜುರಿಡಿಕ್ಷನ್, ಇದನ್ನು ನಾವು ಫಂಡಮೆಂಟಲ್ ರೈಟ್ಸ್ ಅಂತ ಬಂದಾಗ ಆವಾಗ ನೋಡ್ತೀವಿ. ಸೊ ಇವಾಗ ಭಾರತೀಯ ಸಂವಿಧಾನದ ಅಂದರೆ ಇಲ್ಲಿ ಇನ್ನೊಂದು ಪ್ರಮುಖವಾಗಿರೋ ಅಂಶ ಏನಂತಂದರೆ ಭಾರತೀಯ ಸಂವಿಧಾನದ ಹೆಸರನ್ನು ನಾವು ಅಮೇರಿಕದಿಂದ ಎರವಲು ಪಡೆದುಕೊಂಡಿದ್ದೀವಿ. ಹಾಗೆ ಇದರ ಸ್ಥಾನ ಅಂದರೆ ಸಂವಿಧಾನದ ಸ್ಥಾನ ಮತ್ತು ಕಾರ್ಯಗಳನ್ನು ನಾವು ಬ್ರಿಟಿಷ್ ಸಂವಿಧಾನದಿಂದ ಎರವಲು ಪಡೆದುಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಒನ್, ಐರ್ಲೆಂಡ್ ಸಂವಿಧಾನದಿಂದ ಏನನ್ನು ತೆಗೆದುಕೊಂಡಿದ್ದೀವಿ ಅಂತಂದರೆ ರಾಜ್ಯ ನಿರ್ದೇಶಕ ತತ್ವಗಳು ಅಂದರೆ DPSP, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಗಳನ್ನ, ಹಾಗೆ ರಾಜ್ಯಸಭೆಗೆ ಸದಸ್ಯರ ನಾಮಕರಣ ಏನಿವಾಗ ನಾಮಿನೇಟ್ ಮಾಡ್ತಾರೆ. ಸೊ ನಾಮಿನೇಟ್ ಏನು ಮಾಡ್ತಾರೆ ಪ್ರೆಸಿಡೆಂಟ್ ಅವರು, ಆ ರೀತಿಯ ಒಂದು ವ್ಯವಸ್ಥೆಯನ್ನು ಇಲ್ಲಿ ತೆಗೆದುಕೊಂಡಿದ್ದೀವಿ. ಹಾಗೆ ರಾಷ್ಟ್ರಾಧ್ಯಕ್ಷರ ಅಂದರೆ ರಾಷ್ಟ್ರಪತಿಗಳ ಚುನಾವಣಾ ವಿಧಾನ ಯಾವ ರೀತಿ ಇರಬೇಕು ಅನ್ನುವಂಥದ್ದನ್ನು ಇಲ್ಲಿ ಐರ್ಲೆಂಡ್ ಸಂವಿಧಾನದಿಂದ ತೆಗೆದುಕೊಂಡಿದ್ದೀವಿ. ಸೊ ನಂತರದಲ್ಲಿ ಕೆನಡಾ ಸಂವಿಧಾನದಿಂದ ಒಕ್ಕೂಟ ವ್ಯವಸ್ಥೆಯ ಮಾದರಿಯನ್ನು, ಶೇಷಾಧಿಕಾರಗಳನ್ನ ಕೇಂದ್ರ ಸರ್ಕಾರಕ್ಕೆ ನೀಡುವುದು ಅಂದರೆ ರೆಸಿಡಿಯರಿ ಪವರ್ ಅಂತ ಬರುತ್ತೆ. ಸೊ ಇಂಥ ಒಂದು ಅಧಿಕಾರಗಳನ್ನ ಕೇಂದ್ರ ಸರ್ಕಾರಕ್ಕೆ ನೀಡಬೇಕನ್ನುವಂಥದ್ದನ್ನು, ಹಾಗೆ ಕೇಂದ್ರದಿಂದ ರಾಜ್ಯಪಾಲರ ನೇಮಕಾತಿ. ಸೊ ಇವಾಗ ಪ್ರಸ್ತುತ ನಾವು ಏನಿವಾಗ ರಾಜ್ಯಪಾಲರ ನೇಮಕಾತಿ ಆಗುತ್ತೆ ಅದು ಕೇಂದ್ರ ಸರ್ಕಾರದಿಂದ ಆಗುತ್ತೆ, ಇಂಥ ಒಂದು ವ್ಯವಸ್ಥೆನ. ಹಾಗೆ ಸರ್ವೋಚ್ಚ ನ್ಯಾಯಾಲಯದ ಸಲಹಾ ವ್ಯಾಪ್ತಿಯ ಬಗ್ಗೆ. ಸೊ ಈ ಎಲ್ಲ ಪ್ರೊವಿಷನ್ಗಳನ್ನ ನಾವು ಕೆನಡಾ ಸಂವಿಧಾನದಿಂದ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಸೊ ನಂತರದಲ್ಲಿ ಅಮೇರಿಕಾ ಸಂವಿಧಾನದಿಂದ ಏನೆಲ್ಲ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ, ಪ್ರಸ್ತಾವನೆ, ಪ್ರಿಯಾಂಬಲ್. ಸೊ ವಿಶ್ವದ ಮೊದಲ ಅಂದರೆ ಪ್ರಿಯಾಂಬಲ್ನ ಒಳಗೊಂಡಿರುವಂಥದ್ದು ಅಮೇರಿಕಾ ಸಂವಿಧಾನ. ಓಕೆ, ಸೊ ಇಲ್ಲಿ ಪ್ರಸ್ತಾವನೆಯನ್ನು, ಮೂಲಭೂತ ಹಕ್ಕುಗಳನ್ನ ಅಂದರೆ ಫಂಡಮೆಂಟಲ್ ರೈಟ್ಸ್ಗಳನ್ನ, ನ್ಯಾಯಾಂಗದ ಸ್ವಾತಂತ್ರ್ಯವನ್ನು, ಜುಡಿಷಿಯಲ್ ಇಂಡಿಪೆಂಡೆನ್ಸನ್ನು, ರಾಷ್ಟ್ರಾಧ್ಯಕ್ಷರ ಮಹಾಭಿಯೋಗ ಅಥವಾ ವಾಗ್ದಂಡನೆ. ಸೊ ಇವರ ಒಂದು ಪದಚ್ಯುತಿ ಆಗುತ್ತಲ್ವಾ ಅಥವಾ ಇಂಪೀಚ್ಮೆಂಟ್ ಆಫ್ ಪ್ರೆಸಿಡೆಂಟ್ ಏನಿರುತ್ತಾ, ಸೊ ಈ ಒಂದು ಪ್ರಕ್ರಿಯೆಯನ್ನು, ಹಾಗೆ ಸರ್ವೋಚ್ಚ ನ್ಯಾಯಾಲಯ ಅಂತಂದರೆ ಇಲ್ಲಿ ಸುಪ್ರೀಂ ಕೋರ್ಟ್, ಹೈಕೋರ್ಟ್ಗೆ ಕನ್ನಡದಲ್ಲಿ ನಾವು ಉಚ್ಚ ನ್ಯಾಯಾಲಯ ಅಂತ ಕರಿತೀವಿ. ಸೊ ಇಲ್ಲಿ ನೆಕ್ಸ್ಟ್ ಒನ್, ಉಚ್ಚ ನ್ಯಾಯಾಲಯಗಳ ನ್ಯಾಯಾಧೀಶರನ್ನು ಹಾಗೆ ಉಪರಾಷ್ಟ್ರಾಧ್ಯಕ್ಷರ ಹುದ್ದೆಯನ್ನು ನಾವು ಅಮೇರಿಕಾ ಸಂವಿಧಾನದಿಂದ ಎರವಲು ಪಡೆದುಕೊಂಡಿದ್ದೀವಿ. ಹಾಗೆ ಆಸ್ಟ್ರೇಲಿಯಾ ಸಂವಿಧಾನದಿಂದ ಸಮವರ್ತಿ ಪಟ್ಟಿ. ಸೊ ಏನಿವಾಗ 7th ಶೆಡ್ಯೂಲ್ ಬರುತ್ತಾ ಭಾರತೀಯ ಸಂವಿಧಾನದಲ್ಲಿ, ಈ 7th ಶೆಡ್ಯೂಲ್ನಲ್ಲಿ 3 ಪಟ್ಟಿಗಳು ಬರುತ್ತೆ, ಸೆಂಟ್ರಲ್ ಲಿಸ್ಟ್, ಸ್ಟೇಟ್ ಲಿಸ್ಟ್, ಹಾಗೆ ಕನ್ಕರೆಂಟ್ ಲಿಸ್ಟ್ ಅಂತ ಹೇಳಿ. ಈ ಸಮವರ್ತಿ ಪಟ್ಟಿ ಏನಿದೆ, ಸೊ ಈ ಒಂದು ವಿಷಯವನ್ನು ನಾವು ಆಸ್ಟ್ರೇಲಿಯಾ ಸಂವಿಧಾನದಿಂದ ಎರವಲು ತೆಗೆದುಕೊಂಡಿದ್ದೀವಿ. ಹಾಗೆ ವ್ಯಾಪಾರ ವಾಣಿಜ್ಯಗಳಿಗೆ ಸಂಬಂಧಿಸಿದಂಥ ಸ್ವಾತಂತ್ರ್ಯವನ್ನು ಸಂಸತ್ತಿನ 2 ಸದನಗಳ ಇಲ್ಲಿ ಜಂಟಿ ಸಭೆ ಅಂತ ಬರುತ್ತೆ, ಜಾಯಿಂಟ್ ಸಿಟ್ಟಿಂಗ್. ಸೊ ಇದರ ಕುರಿತು ನಾವು ಮುಂದೆ ಚರ್ಚೆನ ಮಾಡಿದ್ದೀವಿ. ಸೊ ಈ ಒಂದು ಪದ್ಧತಿಯನ್ನು ಕೂಡ ನಾವು ಆಸ್ಟ್ರೇಲಿಯಾ ಸಂವಿಧಾನದಿಂದ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಒನ್, ರಷ್ಯಾ ಸಂವಿಧಾನದಿಂದ ಮೂಲಭೂತ ಕರ್ತವ್ಯಗಳು ಅಂದರೆ ಫಂಡಮೆಂಟಲ್ ಡ್ಯೂಟೀಸ್ಗಳನ್ನ, ಹಾಗೆ ಪ್ರಸ್ತಾವನೆಯಲ್ಲಿ ಅಂದರೆ ಪ್ರಿಯಾಂಬಲ್ನಲ್ಲಿ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಅಂತ ಏನು ಪದಗಳಿದೆ, ಸೊ ಇವುಗಳನ್ನು ನಾವು ಏನು ಮಾಡಿದ್ದೀವಿ ಈ ಒಂದು ರಷ್ಯಾ ಸಂವಿಧಾನದಿಂದ ತೆಗೆದುಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಒನ್, ದಕ್ಷಿಣ ಆಫ್ರಿಕಾ ಸಂವಿಧಾನ, ಸೌತ್ ಆಫ್ರಿಕಾ ಒಂದು ಕಾನ್ಸ್ಟಿಟ್ಯೂಷನ್ದ ಏನು ತೆಗೆದುಕೊಂಡಿದ್ದೀವಿ ಅಂತಂದರೆ ಸಂವಿಧಾನ ತಿದ್ದುಪಡಿ ಸಂವಿಧಾನವನ್ನು ಯಾವ ರೀತಿ ತಿದ್ದುಪಡಿ ಮಾಡಬೇಕು ಅನ್ನುವಂಥ ವಿಧಾನ ಏನಿದೆ ಅದನ್ನು ನಾವು ಇಲ್ಲಿಂದ ತೆಗೆದುಕೊಂಡಿದ್ದೀವಿ. ಹಾಗೆ ರಾಜ್ಯಸಭಾ ಸದಸ್ಯರ ಚುನಾವಣಾ ವಿಧಾನವನ್ನು ಇಲ್ಲಿಂದ ತೆಗೆದುಕೊಂಡಿದ್ದೀವಿ. ಸೊ ನಂತರದಲ್ಲಿ ಫ್ರೆಂಚ್ ಸಂವಿಧಾನದಿಂದ ಏನೆಲ್ಲ ತೆಗೆದುಕೊಂಡಿದ್ದೀವಿ ಅಂತಂದರೆ ಪ್ರಸ್ತಾವನೆಯಲ್ಲಿರುವಂಥ ಅಂದರೆ ಪ್ರಿಯಾಂಬಲ್ನಲ್ಲಿ ಇರುವಂಥ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭಾತೃತ್ವ ಈ ಪ್ರಕರಣ. ಹಾಗೆ ಜಪಾನ್ ಒಂದು ಸಂವಿಧಾನದಿಂದ ಕಾನೂನು ಸ್ಥಾಪಿತ ವಿಧಾನ ಅಂದರೆ ರೂಲ್ ಎಸ್ಟಾಬ್ಲಿಷ್ಡ್ ಬೈ ಲಾ, ಇದನ್ನು ಜಪಾನ್ ಸಂವಿಧಾನದಿಂದ ತೆಗೆದುಕೊಂಡಿದ್ದೀವಿ. ಸೊ ನಾಳೆ ಕ್ಲಾಸ್ನಲ್ಲಿ ನಾವು ಪ್ರಸ್ತಾವನೆ ಅಂದರೆ ಪ್ರಿಯಾಂಬಲ್ ಬಗ್ಗೆ ಇನ್ ಡೀಟೇಲ್ ಆಗಿ ಚರ್ಚೆನ ಮಾಡಲಿದ್ದೀವಿ. ಸೊ ಇದಾಗಿತ್ತು ಇವತ್ತಿನ 3ನೇ ಕ್ಲಾಸ್. ಈ ಒಂದು ಕ್ಲಾಸ್ನ ನೋಟ್ಸನ್ನು ಕೂಡ ನಿಮಗೆ ಟೆಲಿಗ್ರಾಮ್ ಚಾನಲ್ನಲ್ಲಿ ಅಪ್ಲೋಡನ್ನು ಮಾಡಲಾಗಿರುತ್ತೆ, ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡಲಾಗಿರುತ್ತೆ, ನೀವು ಅದನ್ನು ರೆಫರ್ ಕೂಡ ಮಾಡ್ಬೋದು. ಸೊ ಯಾರು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಕೊಡಿ, ಹಾಗೆ ಯಾರು ಹೊಸಬರಾಗಿದ್ದರೆ ಈ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.